ಮ್ಯಾನ್ ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕೋಸ್ಕರವಾಗಿ ನಮ್ಮ ಸತ್ಯವೇದಗಳನ್ನ 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ ಅದರ 7ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗ್ತೇನೆ. 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ ಅದರ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ಆಮೆನ್. ನಿಮ್ಮ ಎಲ್ಲಾ ಚಿಂತಾ ಭಾರಗಳನ್ನ ಕರ್ತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. A very familiar passage. Casting all your cares upon him, for he cares for you. Amen. ಮುಂಚಾನೆ ವೇಳೆಯಲ್ಲಿ ತಿರುಗೊಂದು ಆವರ್ತಿ ಏಮನ್ ಅಕ್ಕಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, he cares for you. Amen. ದೇವರು ನಮ್ಮನ್ನ ಬಹಳಷ್ಟು ಏಮನ್ ಕೇರ್ ಮಾಡುವಂತ ದೇವರಾಗಿದ್ದಾರೆ. ಗಾಡ್ ಇಸ್ ದ ಒನ್ ಹೂ ಕೇರ್ಸ್ ಫಾರ್ ಅಸ್. ಏಮನ್ ಸತ್ಯವೇದದಲ್ಲಿ ನಾವು ಈ ವಾಕ್ಯವನ್ನ ಧ್ಯಾನಿಸ್ತಾ ಹೋಗುವುದಾದ್ರೆ ಅನೇಕ ಏಮನ್ ಕಾರ್ಯಗಳಲ್ಲಿ, ಅನೇಕ ಸ್ಥಳಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಮಗೆ ಗೊತ್ತಾಗುವಂತ ಒಂದು ವಿಷಯ, ನಮ್ಮ ಜೀವಿತದಲ್ಲಿ ದೇವರಿಗೆ ವಿಶೇಷವಾದಂತ ಒಂದು ಕಾಳಜಿ ಇದೆ. ಆಮೆನ್. ಎಲ್ರಿ, ದೇವರಿಗೆ ನನ್ನ ಕುರಿತಾಗ ಒಂದು ಕಾಳಜಿ ಇದೆ. ಆಮೆನ್. ದೇವರಿಗೆ ನನ್ನ ಕುರಿತಾಗ ಒಂದು ಕಾಳಜಿ, ದಟ್ ಇಸ್ ವಾಟ್ ಇಸ್ ಕೇರ್. ಆಮೆನ್. ಹಿ ಹ್ಯಾಸ್ ಎ ಸ್ಪೆಷಲ್ ಕೇರ್ ಫಾರ್ ಮೈ ಲೈಫ್. ದೇವರಿಗೆ ನನ್ನ ದೊಡ್ಡ ದೊಡ್ಡ ವಿಷಯಗಳ ಮೇಲೂ ಕಾಳಜಿ ಇದೆ, ನನ್ನ ಸಣ್ಣ ಸಣ್ಣ ವಿಷಯಗಳ ಮೇಲೂ ಕಾಳಜಿ ಇದೆ. ನಾವು ಬೆಳಿಗ್ಗೆ ಧ್ಯಾನಿಸ್ತಾ ಬರ್ತಾ ಇದ್ದಂಥ ವಿಚಾರ ಅದು. ಏಮನ್, ಹಲ್ಲೆಲೂಯಾ. ಗಾಡ್ ಹೂ ಕೇರ್ಸ್ ಫಾರ್ ಈವನ್ ದ ಸ್ಮಾಲೆಸ್ಟ್ ಥಿಂಗ್ಸ್. ದೇವರು ನಮ್ಮ ಜೀವಿತದಲ್ಲಿ ಏಮನ್ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹ ಏಮನ್ ಕಾಳಜಿ ಇಟ್ಟಿರುವಂತ ದೇವರಾಗಿದ್ದಾರೆ. ಪ್ರೇಸ್ ಲಾರ್ಡ್. ಇವತ್ತು ಮುಂಚೆನೆ ಅರ್ಥ ಮಾಡ್ಕೊಳ್ರಿ, ನನ್ನ ದೇವರು ಕೆಂಪು ಸಮುದ್ರವನ್ನ ತೆರೀಲಿಕ್ಕೆ ಶಕ್ತರು. ಕಮಾನ್ ಹೇಳ್ರಿ, ನನ್ನ ದೇವರು ಕೆಂಪು ಸಮುದ್ರವನ್ನ ತೆರೀಲಿಕ್ಕೆ ಶಕ್ತರು. ನನ್ನ ದೇವರು ಏಮನ್ ಅಸ್ವಸ್ಥತೆಗಳನ್ನ ಸೌಖ್ಯ ಮಾಡ್ಲಿಕ್ಕೆ ಶಕ್ತರು. ಏಮನ್. ಕಮಾನ್ ಹೇಳ್ರಿ, ನನ್ನ ದೇವರು ಅಸ್ವಸ್ಥತೆಗಳನ್ನ ಸೌಖ್ಯ ಮಾಡ್ಲಿಕ್ಕೆ ಶಕ್ತರು. ನನ್ನ ದೇವರು ಮರಣದಿಂದ ಎಬ್ಬಿಸ್ಲಿಕ್ಕೆ ಶಕ್ತರು. ಏಮನ್. ನನ್ನ ದೇವರು ಯಾರು? ಮರಣದಿಂದ ಎಬ್ಬಿಸ್ಲಿಕ್ಕೂ ಶಕ್ತರು. ಬಟ್ ಇವತ್ ಮುಂಚಾನೆ ಅದೇ ದೇವರು ನನ್ನ ಜೀವಿತದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹ ಮಾಡಿಕೊಡ್ಲಿಕ್ಕೆ ದೇವ್ರ ಶಕ್ತರು. Many times we believe in big things in God. ನಾವು ಅನೇಕ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ವಿಷಯಗಳಲ್ಲಿ ದೇವರಲ್ಲಿ ಬಹಳ ನಂಬಿಕೆ ಇಡ್ತೇವೆ ಅಲ್ವಾ? ಇಸ್ ಇಟ್ ಟ್ರೂ ಆರ್ ನಾಟ್? ಹೌದಾ ಅಲ್ವಾ? ದೊಡ್ಡ ದೊಡ್ಡ ವಿಷಯಗಳ ಮೇಲೆ ನಮ್ಗೆ ಆಗದಂತ ವಿಷಯ ಬರುವಾಗ ಓ ದೇವರಿದ್ದಾರಪ್ಪ ಅಂದ್ಬಿಡ್ತೇವೆ. ನಮ್ಗಾಗುವ ವಿಷಯ ಬರುವಾಗ ನಾವೇನ್ ಹೇಳ್ತೇವೆ? ಕಮಾನ್ ರೆಸ್ಪಾಂಡ್, ನಾನೇ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ನನಗಾಗುವ ವಿಷಯದಲ್ಲಿ ನಾನು ಫೇಲ್ ಆಗೋದು. ಇಸ್ ಇಟ್ ರೈಟ್? ಮೆನಿ ಅ ಟೈಮ್ಸ್ ವಾಟ್ ಐ ಕ್ಯಾನ್ ಡೂ ಈವನ್ ಇನ್ ದೋಸ್ ಸ್ಮಾಲ್ ಥಿಂಗ್ಸ್ ಐ ಫೇಲ್. ದಿಸ್ ಮಾರ್ನಿಂಗ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಮುಂಚಾನೆ ಒಂದು ಕಾರ್ಯ ಅರ್ಥ ಮಾಡ್ಕೊಳ್ರಿ, ನನ್ನ ದೇವರು ನನ್ನ ಆಗುವ ಕಾರ್ಯಗಳಲ್ಲಿ ಮಾತ್ರ ಅಲ್ಲ, ಆಗದ ಕಾರ್ಯಗಳಲ್ಲಿ ಮಾತ್ರ ಅಲ್ಲ, ನನಗೆ ಕಷ್ಟಕರವಾಗಿರುವಂಥದ್ದು, ನನಗೆ ದುಃಖಕರವಾಗಿರುವಂಥದ್ದು, ನನಗೆ ಶಕ್ತಿ ಇಲ್ಲದಂಥದ್ದು ಎಲ್ಲವೂ ನನ್ನ ದೇವರಿಗೆ ಸಾಧ್ಯ. ನಾನು ತಿರುಗೊಂದು ಆವರ್ತಿ ಇವತ್ತು ಮುಂಚಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಹೇಳ್ತೇನ್ರಿ, ನನ್ನ ದೇವರಿಂದ ಎಲ್ಲ ಸಾಧ್ಯ. ಕೆಲವಾರು ವಾಕ್ಯಗಳನ್ನ ತೆಗೆದು ಓದುತ್ತಾ ಈ ಮುಖಾಂತರವಾಗಿ ಇವತ್ತು ಮುಂಚಾನೆ ಐ ಆಮ್ ನಾಟ್ ಪ್ರೀಚಿಂಗ್ ಅನ್ ಎಕ್ಸಾಸ್ಟ್ರಿ ಸರ್ಮನ್ ಬಟ್ ಎ ಟಾಪಿಕಲ್ ಸರ್ಮನ್. ಅನೇಕ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಇಚ್ಛಿಸ್ತೇನೆ. ಮತ್ತಾಯನ ಸುವಾರ್ತೆ, ಮೊದಲನಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಹೋಗುವ. 6ನೇ ಅಧ್ಯಾಯ 26ನೇ ವಾಕ್ಯದ ಕಡೆಗೆ. ಮ್ಯಾಥ್ಯೂಸ್ ಗಾಸ್ಪಲ್ chapter 6 verses 26. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದು ಇಲ್ಲ, ಕಣಜದಲ್ಲಿ ಅವುಗಳು ಏನ್ ಮಾಡುವುದಿಲ್ಲ. ಕೆಲವ್ರಿಗಿದೆ ಟೆನ್ಷನ್, ಏನು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ವಲ್ಲ, ಎಷ್ಟು ಕಷ್ಟಪಡ್ತೀವಿ, ಕಡೆಗೆ ಕೈಯಲ್ಲಿ ಏನಿಲ್ಲಲ್ಲ. ಅವ್ರಿಗೋಸ್ಕರ ಇರುವಂತ ವಾಕ್ಯ ಇದು. ಆಕಾಶದಲ್ಲಿರುವ ಹಕ್ಕಿಗಳನ್ನು ನೋಡ್ರಿ, ಅವೇನ್ ಮಾಡುವುದಿಲ್ಲ, ಬಿತ್ತುವುದೂ ಇಲ್ಲ, ಕೊಯ್ಯುವುದೂ ಇಲ್ಲ, ಕಣಜದಲ್ಲಿ. ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ್ಲೂ ಹೇಳ್ತೇವಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನನ್ನ ಕೈಲಿರೋದು, ನನ್ನ ಕೈಲಿ ಇದ್ರೆ ಮಾತ್ರ ನನಗೆ ಸಮಾಧಾನ ಇಲ್ಲ. even that is where sometimes God wants us to understand that we need to trust in God even in our things that we can do.
ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗೋ ವಿಷಯಗಳಲ್ಲಿ ಸಹ ದೇವರಲ್ಲಿ ನಂಬಿಕೆ ಇಡಬೇಕನ್ನುವಂಥದ್ದೇ ದೇವರ ಇಷ್ಟ ನಮ್ಮ ಮೇಲೆ. ಅನೇಕ ಸಂದರ್ಭಗಳ ಅದಕ್ಕೆ ನಮ್ಗೆ ಆಗುವ ವಿಷಯದಲ್ಲಿ ಸಹ ಫೇಲ್ ಆಗಿಬಿಡ್ತೇವೆ. ನಮ್ಗೆ ಹಾರ್ಡ್ ಅನ್ನೋ ವಿಷಯದಲ್ಲಿ ನಾವೇನ್ ಮಾಡ್ತೇವೆ? ಏಮನ್ ವಾಟ್ ಈಸ್ ವೆರಿ ಹಾರ್ಡ್ ಫಾರ್ ಅಸ್, ವಾಟ್ ಡು ವಿ ಡೂ? ವಿ ಪ್ರೇ ಫಾರ್ ಇಟ್. ದೇವ್ರೇ, ಇದು ನನಗೆ ಕಷ್ಟಪ್ಪ, ಇದು ನನಗೆ ಕಷ್ಟಪ್ಪ, ಇದು ನನಗೆ ಕಷ್ಟಪ್ಪ, ಇದು ನನಗೆ ಕಷ್ಟಪ್ಪ. ಏನಾಗ್ತದೆ? ದೇವರ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಾರೆ. ಕೆಲವು ವಿಷಯಗಳಲ್ಲಿ ಒಂದು ಎಕ್ಸಾಂಪಲ್, ಏಮನ್ ವಿಚ್ ಇಸ್ ದ ಟಫೆಸ್ಟ್ ಸಬ್ಜೆಕ್ಟ್ ಯು ಹ್ಯಾಡ್ ಇನ್ ಯೋರ್ ಸ್ಕೂಲ್ ಡೇಸ್? Come on, nothing. Everything was easy. Physics was tough. Okay. So, which was the easiest subject? English. Wonderful. Everybody will have that. Okay. So, amen, toughest subject was physics. Amen. ಬಹಳ ಟಫ್ ಯಾವ್ದಿತ್ತಂತೆ? ಫಿಸಿಕ್ಸ್ ಇತ್ತು. ಓಕೆ. ಬಹಳ ಈಸಿ ಯಾವ್ದಿತ್ತು? ಇಂಗ್ಲಿಷ್. ಕೆಲವೊಮ್ಮೆ ಏನಾಗ್ಬಿಡ್ತದಂದ್ರೆ ಟಫ್ ಸಬ್ಜೆಕ್ಟ್ಗೋಸ್ಕರ ನಾವೇನ್ ಮಾಡ್ತೇವೆ? ಕೂತ್ಕೊಂಡು ಉಪವಾಸ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ಫಿಸಿಕ್ಸ್ ನನ್ನ ಕೈಲಾಗಲ್ಲ, ಆ ಇಕ್ವೇಶನ್ಸು ಗೊತ್ತಿಲ್ಲ, ಆ ಒಂದು ಯಾವುದು ಟರ್ಮಿನಾಲಜಿನೂ ನನಗೆ ಗೊತ್ತಿಲ್ಲ, ನನ್ನ ದೇವರೇ ನೀವೇ ಸಹಾಯ ಮಾಡಬೇಕು. ಎಕ್ಸಾಮ್ ಆಗಿ ಹೆಂಗೋ ರಿಸಲ್ಟ್ ಬಂದಾಗ ಅದರಲ್ಲಿ 80+. ಇಂಗ್ಲಿಷ್ ಬಹಳ ಕಾನ್ಫಿಡೆನ್ಸ್ ಇತ್ತು, 60. ಕಾರಣ ಏನು? ಕಮನ್ ಹೇಳ್ರಿ, ಕಾರಣ ಏನು? ನಮ್ಮ ಕಾನ್ಫಿಡೆನ್ಸ್ ನಮ್ಮ ಮೇಲೆ. ವಾಕ್ಯ ಹೇಳ್ತಾ ಇದೆ, ಡೋಂಟ್ ಪುಟ್ ಯೋರ್ ಕಾನ್ಫಿಡೆನ್ಸ್ ಇನ್ ಯೋರ್ ಸೆಲ್ಫ್, ಡೋಂಟ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್, ಡೋಂಟ್ ಟ್ರಸ್ಟ್ ಇನ್ ಯೋರ್ ಎಬಿಲಿಟಿ. ನಿಮ್ಮ ಸಾಮರ್ಥ್ಯದಲ್ಲಿ, ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಬಲದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ. ನೋ, ಡೋಂಟ್ ಡೂ ಇಟ್. ದೇವ್ರಿಗೆ ಇಷ್ಟ ಇಲ್ಲ. ಸ್ಮಾಲ್ ಥಿಂಗ್ಸ್ ಆರ್ ಗ್ರೇಟ್ ಥಿಂಗ್ಸ್, ಜಸ್ಟ್ ಪುಟ್ ಇಟ್ ಬಿಫೋರ್ ಗಾಡ್. ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ, ದೇವ್ರು ಇಚ್ಛಿಸೋದೇನು ಗೊತ್ತಾ? ಒಂದು ಮಾತಾದ್ರ ಆ ವಿಷಯದಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಆ ವಿಷಯಕ್ಕಾಗಿ ಸ್ತೋತ್ರ ಮಾಡಿದ್ರೆ ಆ ವಿಷಯದಲ್ಲಿ ದೇವ್ರು ಜಯ ಕೊಡ್ತಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಐಮನ್ ದೇವ್ರು ಏನ್ ತೋರಿಸ್ತಾರೆ? ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನ ತೋರಿಸ್ತಾ ಹೇಳ್ತಾ ಇದ್ದಾರೆ, ನೋಡ್ರಿ, ಇವು ಬಿತ್ತುತ್ತವ, ಇದು ಕೊಯ್ತವ, ಇದು ಕಣಜಗಳಲ್ಲಿ ಶೇಖರಿಸಿಡ್ತವ. ಆದ್ರೂ ದೇವರು ಆದಾಗ್ಯೂ ಹೌ ಗಾಡ್ ಕೇರ್ಸ್ ಅಬೌಟ್ ದೇರ್ ಡೈಲಿ ನೀಡ್ಸ್. ದೇವರು ಅವರ ಪ್ರತಿನಿತ್ಯ ಜೀವಿತದ ಎಲ್ಲಾ ಕಾರ್ಯಗಳಿಗಾಗಿ ದೇವರು ಒದಗಿಸುವ ದೇವರಾಗಿದ್ದಾರೆ. ಇಫ್ ಯು ಟ್ರಸ್ಟ್ ಇನ್ ಗಾಡ್, ಇಫ್ ಯು ಟ್ರಸ್ಟ್ ಇನ್ ಹಿಸ್ ಕೇರಿಂಗ್, ಹಿ ವಿಲ್ ಗಿವ್ ಯು ಯೋರ್ ಪ್ರೊವಿಷನ್ಸ್. ಆಮೆನ್. ನಾವು ದೇವರ ಕಾರ್ಯಗಳಲ್ಲಿ ನಂಬಿಕೆ ಇಡುವುದಾದ್ರೆ, ನಾವು ದೇವರಲ್ಲಿ ಪೂರ್ಣ ಭರವಸೆ ಇಡುವುದಾದ್ರೆ, ದೇವರು ನಮಗೆ ದೈನಂದಿಕ ಜೀವಿತದಲ್ಲಿ ಸಹ ಬೇಕಾಗಿರುವಂತ ಎಲ್ಲವನ್ನ ಒದಗಿಸಿ ಕೊಡುವ ದೇವರಾಗಿದ್ದಾರೆ. ಯು ವಾಂಟ್ ಟು ನೋ ಹೌ ಮಚ್ ಗಾಡ್ ಕೇರ್ಸ್ ಫಾರ್ ಯು? ನಿಮ್ಗೆ ಗೊತ್ತಾಗ್ಬೇಕಾ ನಿಮ್ಮನ್ನು ದೇವ್ರು ಎಷ್ಟು ಕೇರ್ ಮಾಡ್ತಾರಂತ? ಅದೇ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಾಕ್ಯ, ನಿಮ್ಗೆಲ್ರಿಗೂ ಇಷ್ಟ ಇರೋ ವಾಕ್ಯ, ನನಗೆ ತುಂಬಾ ಇಷ್ಟ ಇರೋ ವಾಕ್ಯ ಅದು. ನಿಮ್ಮ ತಲೆ ಕೂದಲು ಯಾವಾಗ್ಲೂ ಟೆನ್ಷನ್ ಆಗುವಂತ ವಿಷಯ. ತಲೆ ಕೂದಲೆಲ್ಲ ಬಿದ್ದೋಗ್ತಾ ಇದೆ, ತಲೆ ಕೂದಲೆಲ್ಲ ಬೆಳ್ಳಗಾಗ್ತಾ ಇದೆ. ಬೈಬಲ್ ಏನ್ ಹೇಳ್ತಾ ಇದೆ? ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ. ಹೌ ಮಚ್ ಗಾಡ್ ಕೇರ್ಸ್ ಫಾರ್ ಅಸ್. ಯು ಡೋಂಟ್ ನೋ ಹೌ ಮೆನಿ ಹೇರ್ಸ್ ಯು ಹ್ಯಾವ್ ಗಾಟ್ ದಿಸ್ ಮಾರ್ನಿಂಗ್. ನಿಮಗ್ ಗೊತ್ತಿಲ್ಲ. ಇವತ್ತು ಮುಂಚಾನೆ ಎಣ್ಸಿದ್ರ? ಬೆಳಿಗ್ಗೆ ಬರುವಾಗ ಎಣ್ಸಕ್ ಹೋಗ್ಬಿಡ್ರಿ, ಚರ್ಚಿಗೆ ಬರಲ್ಲ ಮತ್ತೆ. We don't know the number of our hairs. ನಮಗೆ ಗೊತ್ತಿಲ್ಲ ನಮ್ಮ ಕೂದಲುಗಳು ಎಷ್ಟಿದೆ ತಲೆಯಲ್ಲಿ ಎಂಬುದಾಗಿ. ಬಟ್ ಬೈಬಲ್ ಹೇಳ್ತಾ ಇದೆ, He knows even the number of your hairs. ಅದರ ಅರ್ಥ ಏನು? Come on, ಹೇಳ್ರಿ, He cares for me. Come on, ಹೇಳ್ರಿ, He cares for me. ನನ್ನ ದೇವರು ನನ್ನ ಕುರಿತಾಗಿ ಕಾಳಜಿ ಇರುವಂತ ದೇವರಾಗಿದ್ದಾರೆ. ನಾನು ನಿಮ್ಮ ಹತ್ರ ಕೇಳಲ್ಲ, ಮೇ ಬಿ ಆ ಪ್ಯಾರೆಂಟ್ಸ್ ಲವರ್ಸ್ ಅ ಲಾಟ್ ಅಲ್ಲ, ಮೇ ಬಿ ಸಂಬಡಿ ಲೈಕ್ಸ್ ಯು ಅ ಲಾಟ್. ಯಾರೋ ನಿಮ್ಮನ್ನು ಬಹಳ ಇಷ್ಟಪಡೋರು ಇದ್ದಾರೆ. ಡೂ ದೇ ನೋ ದ ನಂಬರ್ ಆಫ್ ಯುವರ್ ಹೇರ್ಸ್? ಡೂ ದೇ ನೋ ಯುವರ್ ನಂಬರ್ ಆಫ್ ಯುವರ್ ಹೇರ್ಸ್? ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಅವ್ರಿಗೆ ಗೊತ್ತಾ? Nobody can care how God cares for us. ಯಾರೊಬ್ಬರಿಂದಲೂ
ದೇವರು ನಮ್ಮನ್ನ ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸುವಷ್ಟು ಯಾರು ವಹಿಸ್ಲಿಕ್ಕಾಗಲ್ಲ. ಯಾವ ಒಬ್ಬ ವ್ಯಕ್ತಿ ಸಹ ನನ್ನ ವಿಷಯದಲ್ಲಿ ಅಷ್ಟು ಕಾಳಜಿ ವಹಿಸ್ಲಿಕ್ಕಾಗಲ್ಲ, ನನ್ನ ದೇವರು ಕಾಳಜಿ ವಹಿಸುವಷ್ಟು. ಆಮೇಲೆ ಕಮಾನ್ ಯು ಟೆಲ್ ಅಸ್ ಆಮೆನ್. ಇವತ್ತು ಮುಂಚಾನೆ ಹೇಳ್ರಿ, ಹಿ ಕೇರ್ಸ್ ಮೀ. ಕಮಾನ್ ಹೇಳ್ರಿ, ನನ್ನ ಕುರಿತಾಗಿ ಬಹಳ ಕಾಳಜಿ ನನ್ನ ದೇವ್ರಿಗಿದೆ. ದೊಡ್ಡ ವಿಷಯಗಳಲ್ಲಿ ಮಾತ್ರ ಅಲ್ಲ, ದೊಡ್ಡ ವಿಚಾರಗಳಲ್ಲಿ ಮಾತ್ರ ಅಲ್ಲ, ನನ್ನ ತಲೆ ಕೂದಲು, ನನಗೆ ಕೆಲವೊಮ್ಮೆ ಅದ್ರ ಬಗ್ಗೆ ನನಗೆ ಚಿಂತೆನೇ ಇಲ್ಲ ಅಲ್ವಾ. ತುಂಬಾ ಚಿಂತೆ ಮಾಡಿದ್ರೆ ಜಾಸ್ತಿ ಏನಾಗ್ತಾ ಇದೆ, ಅದು ಜಾಸ್ತಿ ಉದುರ್ತಾ ಇದೆ. ಅದ್ರ ಬಗ್ಗೆ ಚಿಂತೆನೆ ಬಿಟ್ಬಿಟ್ಟಿದ್ದೇವೆ ಈಗ ಅಲ್ಲ. ಹೆಂಗೋ ಆಗ್ಲಿ, ಬಟ್ ಬೈಬಲ್ ಸೇಸ್ ಹಿ ಕೇರ್ಸ್ ಫಾರ್ ಈವನ್ ಯೋರ್ ಹೇರ್ಸ್ ಆಫ್ ದಿ ಹೆಡ್. ಏಮನ್. ಸತ್ಯವೇದ ಹೇಳ್ತಾ ಇದೆ, ಏಮನ್, ನಿಮ್ಮ ತಲೆ ಕೂದಲುಗಳನ್ನು ಸಹ ದೇವರು ಎಣಿಸಿ ಇಟ್ಟಿದ್ದಾರೆ. ಅದರ ಅರ್ಥ ಏನು? ಅಷ್ಟು ನಮ್ಮನ್ನ ದೇವರು ಕೇರ್ ಮಾಡುವಂತ ದೇವರಾಗಿದ್ದಾರೆ. ಓದ್ರಿ ಏಮನ್, ವಾಕ್ಯದ ಕಡೆಗೆ ಹೋಗುವ. ಹಳೆ ಒಡಂಬಡಿಕೆಯಲ್ಲಿ ಏಮನ್ ನಮ್ಗೆಲ್ರಿಗೂ ಗೊತ್ತಿರುವಂತ ಭಾಗ ಏಮನ್, 1 Kings chapter 17 verses 4 to 6. ದೇವರು ಎಲೈಜನಿಗೆ ಕಾಗೆಯ ಮೂಲಕವಾಗಿ ಆಹಾರವನ್ನ ಒದಗಿಸಿಕೊಟ್ಟದ್ದು. God gave Elijah, God fed Elijah through ravens. ಹಳ್ಳದ ನೀರು, ನೋಡಿ, ಕಾಗೆಗಳು ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲಗಳಲ್ಲಿಯೂ ಏನ್ ಕೊಡ್ತಾ ಇತ್ತು? ತಗೊಂಬಂದು ಅವನಿಗೆ ಬೇಕಾದ ರೊಟ್ಟಿ ಮಾಂಸವನ್ನ ತೆಗೆದುಕೊಂಡು ಬಂದು ಕೊಡ್ತಾ ಇತ್ತು. ನಾವ್ ಯಾವಾಗ ಗೊತ್ತಾ ದೇವ್ರಿಗೆ ಸ್ತೋತ್ರ ಮಾಡೋದು? ಒಳ್ಳೆ ಒಂದು ಊಟ ಎಲ್ಲ, ಔತಣ ಊಟಕ್ಕೆಲ್ಲ ಹೋದಾಗ ನಾವು ಕಣ್ಮುಚ್ಚಿ ಹಿಂಗೆ ದೇವ್ರೆ ಎಲ್ಲ ಆಹಾರ ಕೊಟ್ಟದಕ್ಕಾಗಿ ಸ್ತೋತ್ರ. ಗಂಜಿ ಚಟ್ನಿ ಇದ್ರೆ ಯಾರಾದ್ರೂ ಪ್ರಾರ್ಥನೆ ಮಾಡ್ತೀರಾ? ಬಟ್ ವಾಕ್ಯ ಏನ್ ಹೇಳ್ತಾ ಇದೆ? ಅವನಿಗೆ ಅವತ್ತಿಗೆ ಬೇಕಾದ ಆಹಾರ ಅಲ್ವಾ. ಇಲ್ಲೇ ಹೋಗಿದ್ರೆ ನಾನು ಹೇಳ್ತೀನಿ, ದೇವರನ್ನ ನಂಬಿದ ನಂತರವಾಗಿ ಇಡೀ ಎಲ್ಲಾ ಕಡೆ ಬರಗಾಲ ಆದ್ರೂ ಎಲೈಜನಿಗೆ ಬರಗಾಲದಲ್ಲಿ ಇರ್ಲಿಕ್ಕೆ ದೇವರು ಬಿಡ್ಲಿಲ್ಲ. ಕಾರಣ ಏನ್ ಗೊತ್ತಾ? ಏಮನ್, ಎಲೈಜನಿಗೆ ಒಂದು ಕಾರ್ಯ ಗೊತ್ತಿತ್ತು, ನನ್ನ ವಿಷಯದಲ್ಲಿ ದೇವರಿಗೆ ಕಾಳಜಿ ಇದೆ. ಮ್ಯಾನ್, ಇವತ್ ಮುಂಚಾನೆ ನಿಮ್ಗೆ ಗೊತ್ತಾದ್ರೆ ಈ ವಿಷಯ, ದೇವ್ರಿಗೆ ನನ್ನ ವಿಷಯದಲ್ಲಿ ಕಾಳಜಿ ಇದೆ ಅಂತ ನಮಗ್ ಗೊತ್ತಾದ್ರೆ ನಮ್ಗೆ ಎಲ್ಲಿಂದಾದ್ರೂ ದೇವ್ರು ಒದಗಿಸ್ಕೊಡ್ತಾರೆ. ನಾವು ಕೆಲವೊಮ್ಮೆ ನಮ್ಗೆ ಈ ಕಾರ್ಯ ಅರ್ಥ ಆಗುದಿಲ್ಲ. ನಾವೇನ್ ಮಾಡ್ತೇವೆ? ಬೇರೆಯವ್ರನ್ನೇ ನೋಡ್ಕೊಂಡು, ಬೇರೆಯವರ ಕಾರ್ಯಗಳನ್ನೇ ನೋಡ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರ್ತೇವೆ. ಅಯ್ಯೋ, ಅವ್ರಿಗೂ ಬರಗಾಲ, ಇವ್ರಿಗೂ ಬರಗಾಲ, ಅವ್ರಿಗೂ ಬರಗಾಲ, ಅಯ್ಯೋ ನನ್ಗೂ ಬರಗಾಲ ಬಂದ್ರೆ ಏನಂತೆ? ನೋ, ನನ್ನನ್ನ ಏಮನ್ ಪ್ರೀತಿಸುವಂತ, ನನ್ನ ಕುರಿತಾಗಿ ಕಾಳಜಿ ವಹಿಸುವಂತ ಒಬ್ರು ದೇವರಿದ್ದಾರೆ. ಅವರು ಇರುವವರೆಗೂ ನಾನು, ನನ್ನ ಕುಟುಂಬವೋ ಹೊಟ್ಟೆ ಹಸ್ದುಕೊಂಡು ಮಲಗಲಿಕ್ಕೆ ದೇವರು ಬಿಡುವುದಿಲ್ಲ. ಎಸ್, ದೇವರು ಬಿಡುವುದಿಲ್ಲ. God will never live. God will never ever live us to be, amen, hallelujah, in hunger. ದೇವ್ರು ಯಾವತ್ತೂ ಬಿಡೋದಿಲ್ಲ ರೀ. ಏಮನ್, ಹಂಗರ್ ಮೇ ಬಿ ಆಫ್ ಫಿನಾನ್ಸ್, ಹಂಗರ್ ಮೇ ಬಿ ಫುಡ್, ಹಂಗರ್ ಮೇ ಬಿ ವಾಟ್ ಎವರ್ ಇಟ್ ಇಸ್. ನಿಮ್ಮ ಏಮನ್ ಹಸಿವೆಂಬುವಂಥದ್ದು ಹಣಕಾಸು ಇರ್ಬೋದು, ಇಲ್ಲ ನಿಮ್ಮ ಆಹಾರ ಕಾರ್ಯಗಳು ಪದಾರ್ಥಗಳಿರ್ಬೋದು, ಯಾವುದೇ ಇರ್ಬೋದು. ಯಾವ ವಿಷಯದಲ್ಲಿ ನೀವು ಹಸಿದಿರ್ದುಕೊಂಡು ಇರ್ಲಿಕ್ಕೆ ನಮ್ಮ ದೇವರು ಬಿಡುವುದಿಲ್ಲ. ಕಾರಣ ಏನಂದ್ರೆ, ನನ್ನ ದೇವರು ಒದಗಿಸುವಂತ ದೇವರಾಗಿರೋದ್ರಿಂದ, ನನ್ನ ದೇವರು ನಮ್ಮನ್ನ ಬಹಳ ಕಾಳಜಿಯಿಂದ ನೋಡುವಂತ ದೇವರು ಆಗಿರುವುದರಿಂದ. ಕಮಾನ್ ಹೇಳ್ರಿ, ಮೈ ಗಾಡ್ ಇಸ್ ಅ ಗಾಡ್ ಆಫ್ ಬಿಗ್ ಬ್ಯಾಂಕ್ವೆಟ್ಸ್, ಮೈ ಗಾಡ್ ಇಸ್ ಅ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ನನ್ನ ದೇವರು ಔತಣ ಕೂಟಗಳನ್ನು ಸಿದ್ಧಪಡಿಸ್ಲಿಕ್ಕೆ ಶಕ್ತನಾದ ದೇವರು. ನನಗೋಸ್ಕರ ದೈನಂದಿಕವಾದ ಜೀವಿತದಲ್ಲಿ ಸಹ ನನಗೆ ಬೇಕಾದದನ್ನು ಒದಗಿಸ್ಕೊಡ್ಲಿಕ್ಕೆ ನನ್ನ ದೇವರು ಶಕ್ತ. That is how God cares. That is how God cares. In small things, we need to understand that God cares for us so much.
ನಾವು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಮಾತ್ರ ದೇವ್ರಿಗೆ ಸ್ತೋತ್ರ ಮಾಡ್ತೇವೆ, ಈ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮರ್ತೋಗ್ತೇವೆ. ಬಟ್ ಚಿಕ್ಕ ಕಾರ್ಯದಲ್ಲಿ ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂತ ದೇವ್ರು ನಮ್ಗೆ ಅರ್ಥ ಮಾಡಿಸುವಂಥದ್ದು. ದೊಡ್ಡ ಕಾರ್ಯ ನಡೆಯುವಾಗ ಮಾತ್ರ ಯಾವಾಗಲೂ ಸ್ತೋತ್ರ ಮಾಡಬೇಡಿ. ಚಿಕ್ಕ ಚಿಕ್ಕ ಕಾರ್ಯ ನಡೆಯುವಾಗ ಎಡಬಿಡದೆ ಸ್ತೋತ್ರ ಮಾಡ್ತಾ ಇರಬೇಕು. ಕಾರಣ ಏನ್ ಗೊತ್ತಾ? ದಟ್ ಮಚ್ ಗಾಡ್ ಲವ್ಸ್ ಯು, ಗಾಡ್ ಕೇರ್ಸ್ ಫಾರ್ ಯು. ಅಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಮ್ಮ ಕುರಿತಾಗಿ ದೇವರಿಗೆ ಕಾಳಜಿ ಇದೆ. ಬನ್ರಿ, ಕೀರ್ತನೆ 56:8 ವಾಕ್ಯ. ನಮ್ಮ ಕಣ್ಣೀರನ್ನ ಸಹ ನೋಡಿ ಕಾರ್ಯ ಮಾಡುವಂತ ದೇವರಾಗಿದ್ದಾರೆ. ನಾನು 56:8 ನಾನು ದೇಶದ ಭ್ರಷ್ಟನಾಗಿ ಅಲೆದಾಡಿದ್ರು ನೀನು ಬಲ್ಲೆ. ಆಮೇಲೆ ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಆಮೇನ್. ಸಿ, ಸ್ಮಾಲ್ ಥಿಂಗ್ಸ್ ಅಲ್ವಾ? ನೀವು ಯಾರಾದ್ರೂ ಅಳುವಾಗ, ಕೆಲವೊಮ್ಮೆ ನಾವು ಯಾರಾದ್ರೂ ಅಳುವಾಗ ಯಾರು ನನ್ನ ಅಳುವನ್ನ ನಿಲ್ಸು ಅಂತ ಹೇಳಿಕ್ಕೂ ಯಾರು ಇಲ್ಲ ಅನ್ಸ್ಬೋದಲ್ಲ ನಮ್ಗೆ. ಮೇ ಬಿ ನಾವು ಕೆಲವೊಮ್ಮೆ ಅಳುವಾಗ ಈಗ ಸುಮ್ಮನೆ ಕಣ್ಣೀರ್ ಬರ್ತಾನೆ ಇರ್ತದಲ್ಲ, ಇದೆಲ್ಲ ವೇಸ್ಟ್ ಆಗ್ತಾ ಇದೆ ಅನ್ಸ್ತದ, ಇಲ್ಲ ಸುಮ್ಮನೆ ಕಣ್ಣೀರ್ ನಾನು ಸುರಿಸ್ತಾ ಇದ್ದೇನಲ್ಲ ಅನ್ಸ್ತದ. ಬೈಬಲ್ ಹೇಳ್ತಾ ಇದೆ, ನೋ ನೋ ನೋ, ಹಿ ಈವನ್ ಕೇರ್ಸ್ ಫಾರ್ ಯೋರ್ ಟಿಯರ್ಸ್. ದೇವರಿಗೆ ನಮ್ಮ ಕಣ್ಣೀರಿನ ವಿಷಯದಲ್ಲೂ ಬಹಳ ಕಾಳಜಿ ಇದೆ ರೀ. ಸುಮ್ಮನೆ ಯಾವುದಾದ್ರೂ ವಿಷಯದಲ್ಲಿ ನೀವು ಕಣ್ಣೀರ್ ಹಾಕಿದ್ರೆ ದೇವರು ಬಹಳಷ್ಟು ಕಾಳಜಿ ವಹಿಸ್ತಾ ನಿಮ್ಮನ್ನ ಕಣ್ಣೀರಿನ ವಿಷಯದಿಂದ ದೇವರು ಬಿಡಿಸ್ಲಿಕ್ಕೆ ಶಕ್ತರಾಗಿದ್ದಾರೆ. ಆಮೇನ್. ವಾಕ್ಯ ಹೇಳ್ತದೆ, ಸಮುವೇಲನ ಪುಸ್ತಕದಲ್ಲಿ ನಮ್ಗೆ ಗೊತ್ತಿರುವಂತ ಭಾಗ 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಹನ್ನ ಏನ್ ಮಾಡ್ತಾ ಇದ್ದಾಳೆ? ದೇವಾಲಯಕ್ಕೆ ಹೋಗಿ ಅವಳಿಗೆ ಮಾತೇ ಬರ್ತಾ ಇಲ್ಲ ಪಾಪ. She is not getting any words. ಅಲ್ವಾ? verses 10 and 11. 10ರಿಂದ ಕೆಳಗಡೆ ಇರುವಂತ ವಾಕ್ಯಗಳೆಲ್ಲ ಹೇಳ್ತದೆ. ಅಮ್ಮ ಹೋಗಿ ಏನ್ ಮಾಡ್ತಾ ಇದ್ದಾಳೆ? ದೇವಾಲಯದಲ್ಲಿ ಸುಮ್ಮನೆ ಕೂತ್ಕೊಂಡು ಕೂಗ್ತಾ ಇದ್ದಾಳೆ. Simply she's been crying and crying and crying and crying. No words. ಯಾವ ಒಂದು ಶಬ್ದನೂ ಇಲ್ಲ. ಇಂಥ ವಿಷಯಗಳಲ್ಲಿ ನಾವು ಗೊತ್ತಾಗ್ಬೇಕು ನಮ್ಗೆ ದೇವರು ನಮ್ಮ ಕುರಿತಾಗಿ ಎಷ್ಟು ಕಾಳಜಿ ವಹಿಸಿದ್ದಾರೆ. ಮೇ ಬಿ ಸಮ್ಟೈಮ್ಸ್ ವಿ ಥಿಂಕ್ ವೆನ್ ವಿ ಪ್ರೇ ಲೌಡ್ಲಿ, ನಾವು ಜೋರಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ತಕ್ಷಣ ಕೊಡ್ತಾರೆ. ನೀವು ಜೋರಾಗಿ ಪ್ರಾರ್ಥನೆ ಮಾಡ್ರು, ನೀವು ಮೆಲ್ಲಗೆ ಪ್ರಾರ್ಥನೆ ಮಾಡಿದ್ರು, ನಿಮ್ಮ ಬಾಯಲ್ಲಿ ಒಂದು ಮಾತು ಬರ್ದಿದ್ರು, ಜಸ್ಟ್ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ಅದ್ರು, ಆ ಕಣ್ಣೀರೆಲ್ಲ ದೇವರು ಶೇಖರಿಸಿಟ್ಟಿದ್ದಾರೆ. ಆಮೇನ್. ಬೈಬಲ್ ಏನ್ ಹೇಳ್ತಾ ಇದೆ? ಆ ಕಣ್ಣೀರನ್ನೆಲ್ಲ ದೇವರು ಬುದ್ದಲಿಯಲ್ಲಿ, ಯು ಹ್ಯಾವ್ ಕಲೆಕ್ಟೆಡ್ ಮೈ ಟಿಯರ್ಸ್ ಇನ್ ಯೋರ್ ಬಾಟಲ್, ಇನ್ ಯೋರ್ ಬಾಟಲ್. ಆಮೆನ್. ಕ್ಯಾನ್ ಯು ರೀಡ್ ದಟ್ ಇನ್ ಇಂಗ್ಲಿಷ್? ಆಮೆನ್. verses 56:8. Fast, quickly. My tears on your scroll. In your record, in your bottle. ಹೇಳ್ರಿ, ನನ್ನ ಕಣ್ಣೀರನ್ನ ಕಾಪಾಡ್ಲಿಕ್ಕೆ ದೇವ್ರ ಹತ್ರ ಒಂದು ಸ್ಪೆಷಲ್ ಬಾಟಲ್ ಇದೆ. ಇಸ್ ಇಟ್ ಟ್ರೂ ಟ್ಯಾಮಿಲ್ ಸಿಸ್ಟರ್? ತುರ್ತಿ, ಜಸ್ಟ್ ತುರ್ತಿ. ಓಕೆ, ತುರ್ತಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದೆ, ಬೇರೆ ಎಲ್ಲ ಕೆಲವು ಭಾಷಾಂತರಗಳು ಹೇಳ್ತಾ ಇದೆ ಯೋರ್ ಬಾಟಲ್. ಅಂದ್ರೆ ದೇವ್ರ ಹತ್ರ ಒಂದು ವಿ ಡೋಂಟ್ ನೋ ವಾಟ್ ಇಸ್ ದಟ್ ತುರುತಿ. ನಮ್ಗೆ ಗೊತ್ತಿಲ್ಲ ಆ ಬುದ್ದಲಿ, ಕನ್ನಡದಲ್ಲಿ ಬುದ್ದಲಿ, ನಮಗ್ ಗೊತ್ತಿಲ್ಲ ಅದ್ ಯಾವ ತರ ಇದೆ ಬುದ್ಲಿ ಅಂತ. ಬಟ್ ದೇವ್ರ ಹತ್ರ ಒಂದು ಸ್ಪೆಷಲ್ ಬುದ್ಲಿ ಇದೆ ರೀ. ಯಾವ ಬುದ್ಲಿ ಇದು? ಕಮನ್ ಹೇಳ್ರಿ, ಯಾವ ಬುದ್ಲಿ? ನಮ್ಮ ಒಂದೊಂದು ಕಣ್ಣೀರಿಲ್ಲಿ ಹಾಕೋದೆಲ್ಲ ಅಲ್ಲಿ ಶೇಖರಿಸಿಟ್ಟಿದ್ದಾರೆ. ಅಯ್ಯೋ, ನಾವು ಇಲ್ಲಿ ಒರೆಸ್ಬಿಟ್ವಲ್ಲ, ಇಲ್ಲರಿ, ಅಲ್ಲಿ ಶೇಖರಿಸಿಟ್ಟಿದ್ದಾರೆ. ಇಲ್ಲಿ ನಾವು ಒರೆಸ್ಬಿಟ್ವಲ್ಲ, ಇಲ್ಲಿ ಅದೆಲ್ಲೋ ಬಿದ್ದೋಯ್ತಲ್ಲ, ನೋ ನೋ ನೋ, ಅಲ್ಲಿ ಶೇಖರಿಸಿಟ್ಟಿದ್ದಾರೆ, ಅಲ್ಲಿ ಶೇಖರಿಸಿಟ್ಟಿದ್ದಾರೆ, ಅಲ್ಲಿ ಶೇಖರಿಸಿಟ್ಟಿದ್ದಾರೆ. ವಾಕ್ಯ ಅದನ್ನೇ ಹೇಳ್ತಾ ಇರೋದು. ಹಿ ಹ್ಯಾಸ್ ಇಟ್ ಇನ್ ಹಿಸ್ ಬಾಟಲ್. ಇಟ್ಸ್ ಇನ್ ಯೋರ್ ಬಾಟಲ್. ಅದು ನಿನ್ ಬುದ್ಲಿಯಲ್ಲಿದೆ, ಅದು ನಿನ್ನ ಬುದ್ದಲಿಯಲ್ಲಿದೆ, ಅದು ನಿನ್ ಬುದ್ದಲಿಯಲ್ಲಿದೆ. ಅಂದ್ರೆ ನನ್ನ ಕಣ್ಣೀರಿಗೆ ಎಷ್ಟು ವ್ಯಾಲ್ಯೂ ಇದೆ. ಹೌ ಮಚ್ ಹಿ ವ್ಯಾಲ್ಯೂಸ್ ಅಬೌಟ್ ಮೈ ಟಿಯರ್ಸ್.
How much he cares about my tears. ದೇವ್ರಿಗೆ ನನ್ನ ಕಣ್ಣೀರ ಮೇಲೆ ಎಷ್ಟು ಕೇರ್ ಇದೆ ರೀ. ನನ್ನ ಒಂದೊಂದು ಕಣ್ಣೀರಿಟ್ಟ ಹಾಕಿದ ಜಾಗ ಇದೆಯಲ್ಲ, ನಾನ್ ಮರ್ತೋಗಿರ್ಬೋದು, ದೇವ್ರಿಗೆ ಗೊತ್ತಿದೆ ಎಲ್ಲ ಆಗಿದೆ ಕಣ್ಣೀರು, ಯಾವ ಜಾಗದಲ್ಲಿ ನನ್ನ ಕಣ್ಣೀರು ಬಿದ್ದಿದೆ, ಯಾವ ವಿಷಯದಲ್ಲಿ ನಾನು ಕಣ್ಣೀರು ಹಾಕಿದ್ದೇನೆ, ಯಾವ ವಿಷಯದಲ್ಲಿ ನನ್ನ ಕಣ್ಣಿಂದ ಕಣ್ಣೀರು ಬಂದಿದೆ, ನಾವು ಮರ್ತೋಗ್ತೀವಿ. ಕೆಲವೊಮ್ಮೆ ಕೆಲವು ವಿಷಯಗಳೆಲ್ಲ ಆದ್ಮೇಲೆ ದೇವ್ರು 100% ಉತ್ತರ ಕೊಡ್ತಾರೆ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಉತ್ತರ ಕೊಡ್ತಾರೆ, ನಿಮ್ಮ ಕಣ್ಣೀರಿಗೆಲ್ಲ ಉತ್ತರ ಇದೆ. ಆಮೇಲೆ ಕೆಲವೊಮ್ಮೆ ಈ ವಿಷಯಗಳೆಲ್ಲ ಮರ್ತೋಗ್ತೇವೆ ನಾವು. ಬಟ್ ದೇವ್ರ ಆ ಬುದ್ಧಲಿಯಲ್ಲಿ ದೇವ್ರ ಆ ಬುದ್ಧಲಿಯಲ್ಲಿ ಅದು ದೇವರು ಶೇಖರಿಸಿಟ್ಟಿದ್ದಾರೆ. ಒನ್ ಡೇ ಯು ಮೇ ಆಸ್ಕ್ ಗಾಡ್. ಒಂದಿನ ಕರ್ತನ ಹತ್ರ ಹೋಗುವಾಗ ಕೇಳ್ಬೋದು, ದೇವ್ರೆ ಎಲ್ಲಿಯಪ್ಪ ನನ್ನ ಕಣ್ಣೀರಿನ ಬುದ್ಧಲಿ? ಮೇ ಬಿ ನಂಗೆ ಗೊತ್ತಿಲ್ಲ ನಿಮ್ಮ ಬುದ್ಧಲಿಯ ಗಾತ್ರ ಎಷ್ಟಿರ್ಬೋದಲ್ಲಿ ಅಂತ. ನಿಮ್ಮ ಬುದ್ಧಲಿಯ ಗಾತ್ರ ಎಷ್ಟಿರ್ಬೋದು ನನಗೆ ಗೊತ್ತಿಲ್ಲ. ಬಟ್ ಯು ಥಿಂಕ್ ಒನ್ ಟೈಮ್, ಒಂದು ನಿಮಿಷ ನೀವು ಯೋಚನೆ ಮಾಡಿ ನೋಡ್ರಿ, ನನ್ನ ಕಣ್ಣೀರನ್ನ ಸಹ ದೇವ್ರು ಇಷ್ಟು ಶೇಖರಿಸಿ ಇಷ್ಟು ಸೇಫ್ ಆಗಿ ಇಟ್ಕೊಳ್ಳೋದಾದ್ರೆ how much he cares for me, how much he cares. When once there was a time I had a friend, ನನಗೊಬ್ರು ಫ್ರೆಂಡ್ ಇದ್ರು. I had shared, I think ವರ್ಷಗಳ ಮುಂಚಿತವಾಗಿ ನಾನು ಶೇರ್ ಮಾಡಿರ್ಬೋದು. ಈ ಬೆನಿಹಿಂಟ ಆ ಒಂದು ಪ್ರೋಗ್ರಾಮ್ ಟೈಮಲ್ಲಿ ಬೆನಿಹಿನ್ ಏನ್ ಮಾಡಿದ್ರು, ಇವ್ರನ್ನ ಕೈ ಹಿಡ್ಕೊಂಡು ಹಿಂಗೆ ಎಳೆಯುವಾಗ ಅವರ ಕರ್ಚೀಫ್, ಅಂದ್ರೆ ನನ್ನ ಫ್ರೆಂಡ್ ಕರ್ಚೀಫ್ ಏನಾಯ್ತು, ಈ ಬೆನಿಹಿನ್ ಅವರ ಕೈ ಹಿಡ್ಕೊಳ್ಳುವಾಗ ಈ ಕರ್ಚೀಫ್ನ ಸಹ ಹಿಡ್ಕೊಂಡು ಹೋಗ್ಬಿಟ್ರು. ನಾನು ಅನ್ನಿಸ್ತೇನೆ ಈ ಆನ್ ದೋಸ್ ಕಾಲೇಜ್ ಡೇಸ್ ಅದಾದ್ಮೇಲೆ ಸಹ ಆಲ್ಮೋಸ್ಟ್ 5 years he didn't wash that. ಅದನ್ನ ತೊಳಿಲೇ ಇಲ್ಲ. ಯಾಕೆ? ಕಮ್ಮನ್ ಹೇಳ್ರಿ, ಯಾಕೆ? ಬೆನಿಹಿನ್ ಮುಟ್ಟಿದ ಕರ್ಚೀಫ್ ಇದು. ಅರ್ಥ ಆಯ್ತಾ ನಾನು ಯಾಕೆ ಹೇಳ್ತೇನೆ? ಅರ್ಥ ಆಯ್ತಾ? ಅಂದ್ರೆ ಯಾರು ನಮ್ಗೆ ಬಹಳ ಬೇಕಾದವರು ಏನಾದ್ರೂ ಕೊಟ್ರೆ, ಇಲ್ಲ ಏನಾದ್ರೂ ಈಗ ಈ ನನ್ನ ಫ್ರೆಂಡ್ಗೆ ಯೋಚನೆ ಇದ್ದದೇನು, ದಟ್ ಒನ್ ಅನಾಯಿಂಟಿಂಗ್ ಇಸ್ ದೇರ್ ಆನ್ ಹಿಸ್ ಕರ್ಚೀಫ್ ಅಂತ. ಹಾಗಾದ್ರೆ ಇಷ್ಟು ಸೂಕ್ಷ್ಮವಾಗಿ ನಾವು ಒಂದು ಸಣ್ಣ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನು ಕೊಡುವುದನ್ನ ಇಷ್ಟು ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ಳೋದಾದ್ರೆ, ವಾಕ್ಯ ಏನ್ ಹೇಳ್ತಾ ಇದೆ ಇಲ್ಲಿ, ನನ್ನ ಕಣ್ಣೀರು ಎಲ್ಲವೂ ಆತನ ಬುದ್ಧಲಿಯಲ್ಲಿ ಇದೆ. ಆಮೆನ್. ಹೌ ಮಚ್ ಜೀಸಸ್ ಕೇರ್ಸ್ ಫಾರ್ ಯು. ನನ್ನ ದೇವರು ಎಷ್ಟು ನಿಮ್ಗೋಸ್ಕರವಾಗಿ ಕಾಳಜಿ ವಹಿಸಿದ್ದಾರೆ. ಒಂದಿನ ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಲಾಸರ್ನ ಮನೆಗೆ ಹೋದ್ರು. ಬಟ್ ಲೋಕ ಹೇಳ್ತು ರಾಂಗ್ ಟೈಮಲ್ಲಿ ಬಂದ್ಬಿಟ್ರೆ ಯೇಸುಸ್ವಾಮಿ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 35ನೇ ವಾಕ್ಯ, ಚಿಕ್ಕ ವಾಕ್ಯ. ಏಸು ಅತ್ತನು, ಇಲ್ಲ ಏಸು ಕಣ್ಣೀರು ಬಿಟ್ಟನು. ಜೀಸಸ್ ವೆಪ್ಟ್. Amen. People, everybody thought it's a wrong time Jesus came. 3 ದಿನದ ಒಳಗಡೆ ಬಂದಿದ್ರೆ ಮೇ ಬಿ ಜೀಸಸ್ ವುಡ್ ಹ್ಯಾವ್ ರೇಸ್ಡ್. ಯಾಕೆಂದ್ರೆ ಜೂಯಿಷ್ ಕಲ್ಚರ್ ಏನ್ ಹೇಳ್ತದೆ, ಅಂಟಿಲ್ 3 days ಆ ಆತ್ಮ ಏನ್ ಮಾಡ್ತಾ ಇರ್ತದಂತೆ, ಆ ಸುತ್ತಲೂ ಅಲ್ಲೇ ಸುತ್ತೋರಿತಾ ಇರ್ತದಂತೆ, ಆ ವ್ಯಕ್ತಿಯ ಸುತ್ತಲೂ ಸುತ್ತೋರಿತಾ ಇರ್ತದೆ. ಸೊ ಯಾರಾದ್ರೂ ಪರ್ಮಿಟ್ ಮಾಡಿದ್ರೆ ಈ ಆತ್ಮ ಏನ್ ಮಾಡ್ಬೋದು, ತಿರುಗಿ ಆ ವ್ಯಕ್ತಿ ಒಳಗಡೆ ಹೋಗಿ ಸೇರ್ಕೊ. ಬಟ್ ಜೀಸಸ್ ಕೇಮ್ ಆನ್ ದ ಕಮೋನ್. ಹೇಳ್ರಿ, ಯೇಸುಸ್ವಾಮಿ ಬಂದದ್ದು ಯಾವ ದಿನದಲ್ಲಿ? ನಿಮ್ಮ ಆಚಾರ ವಿಚಾರ ನನಗೆ ಬೇಡ, ನಾನು ಕೆಲವೊಂದನ್ನ ನನ್ನ ಪ್ರಕಾರ ಮಾಡ್ತೇನೆ. ಯೇಸುಸ್ವಾಮಿ 4ನೇ ದಿನ ಬಂದಾಗ ಈ ಮರಿಯ ಇರುವಂತ ಮೇರಿ ಮತ್ತು ಮಾರ್ತಾ ಮತ್ತು ಮರಿಯ ಇದ್ದಂತ ಮನೆಗೆ ಹೋದಾಗ ಅವರ ಕೂಗು, ಅವರ ವೇದನೆ, ಅವರ ಸಂಕಟವನ್ನ ನೋಡಿದ್ರೆ ಸ್ವಾಮಿ. ಕಾರಣ ಏನ್ ಗೊತ್ತಾ? ಯೇಸು ಸ್ವಾಮಿ ಯಾವಾಗೆಲ್ಲ ಈ ಮನೆಗೆ ಹೋಗಿದ್ರೋ ಇವರ ಸಂತೋಷದ ಮುಖಗಳನ್ನೇ ನೋಡಿರೋದು ಅಲ್ವಾ? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಜೀಸಸ್ ಇಸ್ ಕಮಿಂಗ್ ಟು ದಿಸ್ ಹೌಸ್. ಯೇಸು ಸ್ವಾಮಿ ಇದು ಮೊದಲನೇ ಬಾರಿ ಏನಲ್ಲ ಇವ್ರ ಮನೆಗೆ ಬರ್ತಾರೆ. ಈಗಾಗ್ಲೇ ಎಷ್ಟೋ ಬಾರಿ ಬಂದಿದ್ದಾರೆ ಯೇಸು ಸ್ವಾಮಿ ಇವ್ರ ಮನೆಗೆ. ಬಟ್ ಈ ಬಾರಿ ಬರುವಾಗ ಈ ಕುಟುಂಬ ಏನ್ ಮಾಡ್ತಾ ಇದೆ? ಅಳ್ತಾ ಇದೆ, ಕೂಗ್ತಾ ಇದೆ. ಮಾರ್ತಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಮರಿಯಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯೇಸು ಸ್ವಾಮಿಗೆ. ಆಮೇನ್. ಎಷ್ಟು ಯೇಸು ಸ್ವಾಮಿ ನಮ್ಮ ಕುರಿತ ಕಾಳಜಿ ವಹಿಸಿದ್ದಾರೆ.
ಅವರು ಅತ್ತಾಗ ಅವರ ಸಂಗಡ ನಿಂತು ಏಸು ಅತ್ತರು. ನಾವು ಅಳುವಾಗ ನಮ್ಮನ್ನ ನೋಡಿ ನಗೋರ ಸುತ್ತಲ್ ನಾವಿರುವಾಗ್ಲೂ ವಾಕ್ಯ ನಮಗ್ ಕೊಡ್ತಾ ಇರುವಂತ ಧೈರ್ಯ ರೀ. ನಾವು ಅಳುವಾಗ ನಮ್ಮ ಸಂಗಡ ಇದ್ದು ನಗೋರಲ್ಲ ಮುಖ್ಯ, ನಾವು ಅಳುವಾಗ ನಮ್ಮ ಸಂಗಡ ನಿಂತು ಅತ್ತ ಯೇಸುವಿನ ವಿಷಯ ಬರ್ದಿರೋದಿಲ್ಲ. ಹೌ ಮಚ್ ಗಾಡ್ ಕೇರ್ಸ್, ಹೌ ಮಚ್ ಗಾಡ್ ಕೇರ್ಸ್. ಏಮನ್ ಆ 11ನೇ ಅಧ್ಯಾಯಕ್ಕೆ ಜಸ್ಟ್ ಬನ್ರಿ. ಆ 11ನೇ ಅಧ್ಯಾಯದ ಮೇಲ್ಭಾಗಕ್ಕೆ ಬನ್ರಿ. 10ನೇ ಅಧ್ಯಾಯದಲ್ಲಿ ವೇರ್ ಜೀಸಸ್ ವಾಸ್, where was Jesus? He was in Bethania. Okay, adra munche what was he doing in Bethania? Just check out those things. ಯೋರ್ದಾನ್ ಅಲ್ಲಿ ಏನ್ ಮಾಡಿದ್ರು? ಓಕೆ, ಯೋರ್ದಾನಲ್ಲಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ಡ್ ಓವರ್ ದೇರ್. ಅಲ್ಲಿಯ ಬೇರೆ ಏನಿತ್ತು, ಅಲ್ಲಿಯ ಮೂಡು, ಅಲ್ಲಿಯ ಮೈಂಡ್ ಸೆಟಪ್, ಅಲ್ಲಿಯ ಕಾರ್ಯಗಳು ಬೇರೆ ಇತ್ತು. ಬಟ್ ಅಲ್ಲಿಂದ ಈಗ ಇಟ್ ವಾಸ್ ನಾಟ್ ಸೋ ಫಾರ್. ನಮ್ಗೆ ಗೊತ್ತಿರೋ ಪ್ರಕಾರ ಈಗ ಈ ಯೋರ್ದಾನಿಂದ ಈಗ ಯೇಸ್ವಾಮಿ ಇರುವಂತ ಈ ಬೆತ್ತನಿ ಎಂಬುವಂತ ಜಾಗ ದೂರ ಏನಿಲ್ಲ, ಇಟ್ಸ್ ವೆರಿ ಕ್ಲೋಸ್ ಬೈ. ಅಲ್ಲಿದ್ದು ಅಲ್ಲಿಗೆ ಮರೆತು ಇಲ್ಲಿಗೆ ಬಂದಾಗ ಇವರ ವಿಷಯದಲ್ಲಿ ದೇವರು ಕಾಳಜಿ ವಹಿಸಿದ್ರು. ಮ್ಯಾನ್, he was still worried over there because my friend Lazarus dead. But when he came, saw them, ಅವರನ್ನು ಬಂದು ನೋಡಿದಾಗ, ಅವರ ಕೂಗನ್ನ ನೋಡುವಾಗ, ಅರ್ಥ ಆಗ್ತಾ ಇದೆಯಾ? ಅವರ ಕೂಗನ್ನ ನೋಡಿದಾಗ, ಅವರ ಅಳುವನ್ನ ನೋಡಿದಾಗ ಸ್ವಾಮಿ ಅವರಿಗೆ ಸಮಾಧಾನ ಮಾಡಲಿಲ್ಲ. ಡೋಂಟ್ ವರಿ, ಸ್ವಲ್ಪ ಹೊತ್ತು ಕಾಯಿರಿ. ಸಮಾಧಾನ ಮಾಡಿದ್ರೆ ಸ್ವಾಮಿ ಅಲ್ಲಿ ಸಮಾಧಾನ ಮಾಡಿದ್ರ? ಸಮಾಧಾನ ಮಾಡಲಿಲ್ಲ ರೀ. ಇವರ ಕೂಗುವಿಕೆ, ಇವರ ಅಳುವುದನ್ನ ನೋಡಿ ನಿಲ್ಲಿಕ್ಕಾಗ್ಲಿಲ್ಲ ಸ್ವಾಮಿಗೆ. ಏಸು ಸ್ವಾಮಿ ಸಹ ಅವರೊಂದಿಗೆ ಸೇರಿ ಅತ್ತನು. ಹೌ ಮಚ್ ಗಾಡ್ ಕೇರ್ಸ್. ಕಮ್ಮನ್ ಹೇಳ್ರಿ, ದೇವರಿಗೆ ನಮ್ಮ ಕುರಿತಾಗಿ ಎಷ್ಟು ಕಾಳಜಿ ಇದೆ. ನಾವು ಅಳುವಾಗ ನಮ್ಮ ಸಂಗಡ ಕೂತು ನಿಂತು ದೇವರು ದುಃಖ ಪಡ್ತಾರೆ. When you are sick, when you are tired, when you are weary, He is there just close by you. ಅವ್ರು ನಮ್ಮ ಹತ್ತಿರದಲ್ಲಿದ್ದಾರೆ. ನಮಗ್ ದಾಟ್ಲಿಕ್ಕೆ ಆಗದ ವಿಷಯಗಳು ಬರುವಾಗ ಯೇಸು ಸ್ವಾಮಿ ನಮ್ಮ ಹತ್ತಿರದಲ್ಲಿರ್ತಾರೆ. ನಮ್ಮಿಂದ ದಾಟ್ಲಿಕ್ಕೆ ಆಗದ ಪರಿಸ್ಥಿತಿಗಳನ್ನ ನಾವು ದಾಟಿ ಹೋಗುವಾಗ ಯೇಸು ಬದಿಯಲ್ಲಿ. ಆಮೆನ್. ಕರ್ತನಿಗೆ ಯಾರಿಗೂ ಕಾಣದ ಕಣ್ಣೀರುಗಳು ಕಾಣ್ತದೆ. God can see the tears what a man cannot see. ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ, ನಾಯಿನ್ ಪಟ್ಟಣದ ವಿಧವೆ ಏನ್ ಮಾಡ್ತಾ ಇದ್ಲು? ಕೂಗ್ಕೊಂಡು ಊರಿಂದ ಹೊರಗೆ ಬರ್ತಾ ಇರುವಾಗ ಸ್ವಾಮಿ ಅವಳ ಕೂಗನ್ನ ನೋಡಿ, ಅವಳ ಯಥಾರ್ಥವಾದ ದುಃಖ. ಆಮೇನ್. ಸುಮ್ನೆ ಅಳೋದು ಬೇರೆ ರೀ. ಸುಮ್ನೆ ಅಳೋದು, ಸುಮ್ನೆ ನಮ್ಮ ಮಕ್ಕಳೆಲ್ಲ ಅಳ್ತಾರ, ಅವಾಗೆಲ್ಲ ಸ್ವಾಮಿ ಬಂದ್ ಪಕ್ಕದಲ್ಲಿ ನಿಂತಿರ್ತಾರ. ಆ ಯಥಾರ್ಥವಾದಂತ ಅಳು ಇದ್ರೆ ಅಲ್ಲಿರ್ತಾರೆ ಸ್ವಾಮಿ. ಅರ್ಥ ಮಾಡಿ. ಸುಮ್ನೆ ಹತ್ತು ಅಯ್ಯೋ ಸ್ವಾಮಿ ಈಗ ಬಂದ್ಬಿಡ್ತಾರೆ ಅನ್ಕೋಬೇಡಿ. ಸುಮ್ನೆ ಅಳುವಾಗೆಲ್ಲ ಸ್ವಾಮಿ ಬರಲ್ಲ. ಜೀಸಸ್ ಅಲ್ಲಿ ಬಂದು ನಿಂತು ಆ ತಾಯಿ ಹತ್ರ ಹೋಗಿ ಟೆನ್ಷನ್ ಮಾಡ್ಬೇಡಮ್ಮ ಹೇಳಿಲ್ಲ ಸ್ವಾಮಿ. ಮೊದ್ಲೇನ್ ಮಾಡಿದ್ರು? ಆ ಶವದ ಚಟ್ಟವನ್ನ ಮುಟ್ಟಿದ್ರು. ಅಂದ್ರೆ ಈ ತಾಯಿ ಕಣ್ಣೀರು ಒರೆಸ್ಲಿಕ್ಕೆ ನಾನು ಏನ್ ಮಾಡ್ಬೇಕು? ಇವನ್ ಅರ್ಥ ಮಾಡ್ಕೊಳ್ರಿ. ನನ್ನ ವಿಷಯದ ಮಧ್ಯದಲ್ಲಿ ದೇವರಿಗೆ ಕಾಳಜಿ ಇದೆ ಅನ್ನೋದು ಹೇಗೆ ಗೊತ್ತಾಗ್ತದೆ ಗೊತ್ತಾ? ನನ್ನ ವಿಷಯದ ಮೇಲೆ ಮೊದಲು ದೇವರ ಕಾರ್ಯ ನಡೀತದೆ. ಯಾವಾಗ ನನ್ನ ವಿಷಯದ ಮೇಲೆ ದೇವರ ಕರ ಚಲಿಸ್ತದೋ ಅರ್ಥ ಮಾಡ್ಕೊಳ್ರಿ, ಗಾಡ್ ಕೇರ್ಸ್ ಫಾರ್ ಮೀ ಸೋ ಮಚ್. ನನ್ನನ್ನು ದೇವರು ಅಷ್ಟು ಕಾಳಜಿ ವಹಿಸಿ ನನ್ನನ್ನ ಪ್ರೀತಿಸುವಂತ ದೇವರಾಗಿದ್ದಾರೆ.
ನಮ್ಮ ಜೀವಿತದಲ್ಲಿ ಆಗುವಂತ ಸಣ್ಣ ಸಣ್ಣ ಲಾಸ್, ನಷ್ಟಗಳವರೆಗೂ ದೇವ್ರು ನೋಡ್ತಾರೆ. ನಮ್ಮ ಜೀವಿತದಲ್ಲಿ ನಡೆಯುವ ಸಣ್ಣ ಸಣ್ಣ ನಷ್ಟಗಳವರೆಗೂ ದೇವ್ರಿಗೆ ಗೊತ್ತಿದೆ. ಸಣ್ಣ ಸಣ್ಣ ನಷ್ಟ. ಆಕ್ಚುಲಿ ದ ಅದರ್ ಡೇ ನಮ್ಮ ಕಲ್ಲೇಶ್ ಬ್ರದರ್ ಅವ್ರು ಹೇಳ್ತಾ ಇದ್ರು, ಸಂಡೇ ಐ ಥಿಂಕ್ ಒಂದು ಫ್ಯೂ ಸಂಡೇಸ್ ಬ್ಯಾಕ್, ಐ ಥಿಂಕ್ 1 ತಿಂಗಳು 2 ತಿಂಗಳಾಗಿರ್ಬೋದೇನೋ. ಅವರು ಬೆಳಿಗ್ಗೆ ನಮ್ಮ ಇಲ್ಲಿ ಆರಾಧನೆಗೆ ಬರ್ಲಿಕ್ಕೆ ಆಗದ ಕಾರಣ ಅವರು ಅಲ್ಲಿ ಆರಾಧನೆ ಕೆಲಸ ಮಾಡ್ತಾ ಇದ್ರು. ಯಾರೋ ಏನೋ ಕೆಲಸ ಹೇಳಿದ್ರು. ಆ ಕೆಲಸದ ಮಧ್ಯದಲ್ಲಿ ಅವರು ಇಯರ್ಫೋನ್ ಹಾಕೊಂಡು ಬ್ಲೂಟೂತ್ ಹಾಕೊಂಡು ನಮ್ಮ ಆರಾಧನೆ ಕೇಳ್ತಾ ಇದ್ರು. ಕೇಳ್ತಾ ಪಕ್ಕದಲ್ಲಿ ಒಂದು ಕಾರ್ ಮೇಲೆ ಮೊಬೈಲ್ ಇಟ್ಟುಬಿಟ್ಟು ಇವ್ರು ಆರಾಧನೆ ಕೇಳ್ತಾ ವಾಕ್ಯ ಕೇಳ್ತಾ ಇದ್ದಾರೆ. ಅವ್ರು ಬಂದವರು ಇವ್ರ ಹತ್ರ ಮಾತಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೋಗಿ ಕಡೆಗೆ ಸ್ವಲ್ಪ ದೂರ ಕಾರ್ ದೂರ ಹೋಗ್ತಾ ಇರುವಾಗ ಗೊತ್ತಾಗ್ತಾ ಇದೆ, ಅಯ್ಯೋ ಫೋನ್ ಕವರೇಜ್ ಸಿಗ್ತಾ ಇಲ್ಲಲ್ಲ, ಬ್ಲೂಟೂತ್ ಅಲ್ಲಿ ಅರ್ಧಂಬರ್ಧ ಕೇಳ್ತಾ ಇದೆ. 1-2 ನಿಮಿಷ ಆದ್ಮೇಲೆ ಏನು ಕೇಳ್ತಾ ಇಲ್ಲ. ಆವಾಗ ನೆನ್ಪು ಬಂತು, ಅಯ್ಯೋ ನನ್ನ ಫೋನ್ ಎಲ್ಲಿದೆ? ಅವರ ಕಾರ್ನ ಬಾನೆಟ್ ಮೇಲಿದೆ. ಫೋನ್ ಮಾಡ್ಲಿಕ್ಕೆ ಫೋನ್ ಇಲ್ಲ. ಅವರಿಂದ ಎಲ್ಲಿಗೆ ಓಡೋಗೋದೀಗ? ಮನೆಗೆ ಬೈಕ್ ಕೀ ತರಬೇಕಾದ್ರೆ ಮೇಲೆ ಹೋಗ್ಬೇಕು, 5th ಫ್ಲೋರ್ಗೆ ಹೋಗ್ಬೇಕು. 5th ಅಲ್ಲ 6th ಫ್ಲೋರ್, ಮೇ ಬಿ 6th ಫ್ಲೋರ್ಗೆ ಹೋಗ್ಬೇಕು. 6ನೇ ಫ್ಲೋರ್ಗೆ ಹೋಗಿ ಅದನ್ನ ತಗೊಂಬರೋಷ್ಟೊತ್ತಿಗೆ ಮೊಬೈಲ್ ಎಲ್ಲಿ ಬಿದ್ದು ಒಡೆದೋಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ನಿಂಗೆ ಸ್ಲ್ಯಾಂಟ್ ಇರುವಂತ ಜಾಗದಲ್ಲಿ ಮೊಬೈಲನ್ನು ಇಟ್ಬಿಟ್ಟಿದ್ದಾರೆ. ಟೆನ್ಷನ್, ಗಾಬರಿ ಆಗ್ಬಿಟ್ರು. ಮೊಬೈಲ್ ಹೋಯ್ತು. ಇವತ್ತು ಇನ್ನ ಪ್ರಸಂಗ ಕೇಳಕ್ಕಾಗಲ್ಲ, ಪ್ರಾರ್ಥನೆಗೆ ಜಾಯ್ನ್ ಆಗಕ್ಕಾಗಲ್ಲ, ಏನೂ ಆಗಲ್ಲ. ಇಲ್ಲಿ ಸಿಸ್ಟರ್ ಮಕ್ಳು ಬೇರೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಯಾರ ಹತ್ರ ಹೇಳೋದು ಏನು ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಅಲ್ಲಿದ್ದಾರೆ. ಮತ್ತೆ ಹೇಗೋ ಕೆಳಗಡೆ ಯಾರೋ ಒಬ್ರು ಬಂದ್ರು, ಅವ್ರ ಹತ್ರ ಯಾರ ಹತ್ರನೋ ನಂಬರ್ ಇಸ್ಕೊಂಡು ಅವರು ಫೋನ್ ಮಾಡಿ ಅವ್ರು ಹೇಳಿದ್ರಂತೆ, ನನ್ನ ಮೊಬೈಲ್ ನಿಮ್ಮ ಕಾರ್ ಮೇಲೆ ಬಾಕಿ ಆಗೋಗಿದೆ. ಅವ್ರು ಯಾವಾಗಲೂ ಹೇಳಿದ್ರಂತೆ, ಅದು ಯಾರೋ ನೋಡ್ಬಿಟ್ಟು ಹೇಳಿದ್ರು, ಟೆನ್ಷನ್ ಮಾಡಬೇಡ್ರಿ, ನಿಮ್ಮ ಮೊಬೈಲ್ ಸೇಫ್ ಆಗಿದೆ ತಂದು ಕೊಡ್ತೇನೆ. ಅರ್ಥ ಮಾಡ್ಕೊಳ್ರಿ, ನಮ್ಮ ಚಿಕ್ಕ ಚಿಕ್ಕ ವಿಷಯಗಳವರೆಗೂ ದೇವರು ತುಂಬಾ ಕೇರ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಡಿಡ್ ಯು ಗೆಟ್ ಇಟ್? ಈವನ್ ದ ಸ್ಮಾಲ್ ಥಿಂಗ್ಸ್ ಗಾಡ್ ಕೇರ್ಸ್ ಅ ಲಾಟ್. ಅರಸರ ಪುಸ್ತಕದಲ್ಲಿ ಬನ್ರಿ, 2 ಅರಸರ ಪುಸ್ತಕ ಗೊತ್ತಿರೋ ಭಾಗ, ಬಟ್ ಸ್ಟಿಲ್ ವಾಕ್ಯದೊಡನೆ ನಿಮ್ಮೊಟ್ಟಿಗೆ ಹೋಗ್ತೇನೆ. ಆ 2 ಅರಸರ ಪುಸ್ತಕ 5ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಬನ್ರಿ. Amen. 2 Kings chapter 6 verses 5 and 7. 5 to 7. ಅವರು ಯೋರ್ದಾನನ್ನು ಮುಟ್ಟಿ ಮರಗಳನ್ನ ಕಡಿಯುತ್ತಿರುವಾಗ ಕೊಡಲಿ ಕಾವು ತಪ್ಪಿ ನೀರು. ನಾನು ನಿಮ್ಮ ಹತ್ರ ಕೇಳ, ಈ ಕೊಡಲಿ ಒಂದು ಕಡೆ ಕೆಲ್ಸಕ್ಕೆ ಹೋದ್ಮೇಲೆ ಏನಾಗ್ತದೆ? ಕೊಡಲಿ ಕಟ್ಟಾಗೋದು ಹೌದು, ಕೊಡಲಿ ತಪ್ಪಿ ಬೀಳೋದು ಹೌದು. ಹಾಗಾದ್ರೆ ನಮ್ಮನೇಲಿರೋ ಎಷ್ಟು ಕಟ್ಟಿಂಗ್ ಪ್ಲೇಯರ್ ಕಳ್ದೋಗಿಲ್ಲ? ನಮ್ಮಲ್ಲಿರೋ ಎಷ್ಟು ಅಲ್ಲ ಬ್ರದರ್, ನಿಮ್ಮ ಹತ್ರ ಇರೋ ಎಷ್ಟು ಸ್ಕ್ರೂ ಡ್ರೈವರ್ ಕಳ್ದೋಗಿಲ್ಲ? ಯಥಾರ್ಥವಾಗಿ ನಾವು ಒಂದು ವಿಷಯದಲ್ಲಿ ಕಳ್ದೋಯ್ತಲ್ಲ ಅಂತ ದುಃಖ ಪಡುವಾಗ ಹಿ ಕ್ಯಾರ್ಸ್ ಫಾರ್ ಇಟ್. ಕಳೆದೋಗ್ಲಿಕ್ಕೆ ಬಿಡಲ್ಲ. ಚಿಕ್ಕ ವಿಷಯ ರೀ, ದೊಡ್ಡ ವಿಷಯನ? ಅಂತ ದೊಡ್ಡ ವಿಷಯನ ಇಲ್ಲಿ ಬೈಬಲ್ ಅಲ್ಲಿ ಬರೆಯೋಷ್ಟು ದೊಡ್ಡ ವಿಷಯನ ಇದು? ಕೊಡಲಿ ಬಿದೋಯ್ತು, ಕೊಡಲಿ ಹಾಳಾಗೋಯ್ತು, ಇದನ್ನ ಯೋಚನೆ ಮಾಡಿದೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯ. ಇದ್ರ ಮೂಲಕ ಅರ್ಥ ಆಗ್ತದೆ, ತನ್ನ ಮಕ್ಕಳು ಯಾವ ವಿಷಯದಲ್ಲಿ ದುಃಖ ಪಡ್ತಾರೋ ಆ ವಿಷಯದಲ್ಲಿ ದೇವ್ರು ಕೇರ್ ಮಾಡುವ ದೇವ್ರು. ಈ ಕ್ಯಾರ್ಸ್ ಕಮಾನ್, ತಿರುಗಿ ಹೇಳ್ರಿ ಪಕ್ಕದಲ್ಲಿರೋರ್ಗೆ, ಈ ಕ್ಯಾರ್ಸ್ ಯು ಸಿಸ್ಟರ್, ಈ ಕ್ಯಾರ್ಸ್ ಯು ಬ್ರದರ್. ಬಹಳ ನಿಮ್ಮನ್ನ ದೇವರು ನಿಮ್ಮ ಕುರಿತಾಗಿ ಬಹಳ ಕಾಳಜಿ ಇದೆ. ನಾನು ಇವತ್ತು ಮುಂಚೆ ನಾನು ಈ ರೀತಿಯಾಗಿ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಏನಾದರೂ ಕಳೆದುಕೊಂಡಿದ್ರೆ, ಆ ವಿಷಯದಲ್ಲಿ ದುಃಖಿಸಿದ ದಿನಗಳಿದ್ರೆ ಜ್ಞಾಪಿಸ್ಕೊಳ್ರಿ, ಅದು ತಿರುಗಿ ನಿಮ್ಗೆ ಸಿಕ್ಕುವರೆಗೂ ಸಮಾಧಾನ ಇಲ್ಲದೆ ಇರ್ಬೋದು, ಬಟ್ ಸಿಕ್ಕಿದೆ ನಿಮ್ಗದು. ಏಮನ್. ಮೇ ಬಿ ಅದೇ ಸಿಕ್ಕದಿದ್ರು ಏಮನ್ ಅದಕ್ಕಿಂತ ಒಳ್ಳೆದನ್ನ ದೇವ್ರು ಕೊಟ್ಟಾರೆ. ಇಸ್ ಇಟ್ ರೈಟ್? ಇಸ್ ಇಟ್ ರೈಟ್? ಚಿಕ್ಕ ಚಿಕ್ಕ ವಿಷಯಗಳವರೆಗೂ ದೇವರು ಬಹಳ ನಮ್ಮನ್ನ ಕೇರ್ ಮಾಡುವಂಥದ್ದೇ. ಒಂದು ವಿಷಯ ಸಹ ದೇವರು ನಮ್ಮದು ಹಂಗೆ ನಷ್ಟವಾಗ್ಲಿಕ್ಕೆ ಬಿಡಲ್ಲ.
ನಾನು ಯಾವಾಗಲೂ ಯೋಚನೆ ಮಾಡುವಂಥ ಒಂದು ಕಾರ್ಯ, ಗಾಡ್ ಟೇಕ್ ಕೇರ್ಸ್ ಆಫ್ ಮೀ ಆ್ಯಂಡ್ ಆಲ್ ಮೈ ಥಿಂಗ್ಸ್ ಸೋ ವೆಲ್. ನಿಮ್ಗೆ ಅನ್ಸಿದೆ ಯಾವತ್ತಾದ್ರು ನಿಮ್ಮನ್ನೂ ದೇವರು ತುಂಬಾ ಕಾಳಜಿ ವಹಿಸ್ತಾರೆ. ನಿಮ್ಮ ಒಂದು ಸಣ್ಣ ಸಣ್ಣ ವಸ್ತುಗಳನ್ನು ಕಾಳಜಿ ವಹಿಸ್ತಾರೆ. ನಾವು ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡಿ ಎಲ್ಲೋ ಬಿಟ್ಬಿಟ್ಟಿರ್ತೇವೆ. ಅಯ್ಯೋ ಅದು ಕಳೆಯಲಕ್ಕೆ ಬಿಡಲ್ಲ ದೇವರು. ಹೌದಲ್ಲ ಸಿಸ್ಟರ್? ಅದು ಕಳೆದೋಗಕ್ ದೇವ್ರು ಬಿಡಲ್ಲ. ಕಾರಣ ಏನ್ ಗೊತ್ತಾ? ದೇವರಿಗೆ ನಮ್ಮ ಮೇಲೆ ಅಷ್ಟು ಕಾಳಜಿ ಇದೆ. ಅಷ್ಟು ಚಿಕ್ಕ ಚಿಕ್ಕ ವಿಷಯಗಳ ಮೇಲೂ ದೇವ್ರಿಗೆ ಕಾಳಜಿ ಇದೆ. ನನ್ನ ಮಗ ಇಷ್ಟಪಟ್ಟಿರೋದಿತ್ತು, ಅವನ್ ಕಳ್ಕೋಬಾರ್ದು. ಇವರ ಕೈಲಿ ಇಲ್ಲದಕ್ಕೆ ತಾನೇ ಇವ್ರು ಹೋಗಿ ಬೇರೆಯವ್ರ ಹತ್ರ ಎರವಾಗೆಲ್ಲ ಕನ್ನಡದಲ್ಲಿ ಎರವಲ್ಲಾಗಿ ತೆಗೆದುಕೊಂಡು ಬಂದಿರೋದು. ಅಂದ್ರೆ ದೇ ಹ್ಯಾವ್ ಬಾರೋಡ್ ಇಟ್. ಇಂಗ್ಲಿಷ್ ಅಲ್ಲಿ ಬಾರೋಡ್ ಇಟ್. ಇನ್ ಟ್ಯಾಮಿಲ್ ಸಿಸ್ಟರ್ ದೇ ಹ್ಯಾವ್ ಬಾರೋಡ್ ಇಟ್ ಬಿಕಾಸ್ ದೇ ಡಿಡ್ ಹ್ಯಾಡ್. ಅವ್ರ ಕೈಲಿ ಇರ್ಲಿಲ್ಲ. ನನ್ನ ಕೈಲಿ ಇಲ್ಲದನ್ನ ಮತ್ತೊಬ್ಬರ ಕೈಲಿ ತೆಗೆದುಕೊಂಡು ಬಂದಾಗ ನನಗೆ ಅದ್ರ ಕುರಿತಾಗ ಏನಿರ್ತದೆ? ತುಂಬಾ ಟೆನ್ಷನ್ ಇರ್ತದಲ್ವಾ? ಅಯ್ಯೋ ಅದು ನಂದು ಅಲ್ಲ, ಅವ್ರ ಹತ್ರ ಈಸ್ಕೊಂಬಂದಿದೆ, ಈಸ್ಕೊಂಬಂದದ್ದು ಹಿಂಗಾಗೋಯ್ತಲ್ಲ. ಬಹಳ ಟೆನ್ಷನ್ ಮಾಡ್ತಾ ಇದ್ರು, ಎಲ್ರು ಟೆನ್ಷನ್ ಮಾಡ್ತಾ ಇದ್ರು. ಹೋಗಿ ಕಡೆಗೆ ಇವ್ರು ಟೆನ್ಷನ್ ನೋಡ್ಲಿಕ್ಕೆ ಆಗದೆ ಹೋಗಿ ಎಲೈಜಾ ಹತ್ರ ಹೇಳ್ಬಿಟ್ರು, ಹಿಂಗೆ ನಮ್ಮ ಹತ್ರ ಇರ್ಲಿಲ್ಲ, ಬಟ್ ನಮ್ಗೆ ಆಸೆ ಇತ್ತು, ಕಟ್ಟಬೇಕು, ಮರ ಕಟ್ ಮಾಡ್ಬೇಕೆಲ್ಲ ಆಸೆ ಇತ್ತು, ಯಾರ ಹತ್ರನೂ ಈಸ್ಕೊಂಬಂದಿದ್ವಿ, ಬಟ್ ಏನ್ ಮಾಡೋದು, ಯೋರ್ದಾನಲ್ಲಿ ಬಿದ್ದೋಯ್ತಿದ್ದು. ಯೋರ್ದಾನಲ್ಲಿ ಬಿದ್ದಾಗ ಏನಾಯ್ತು? ಎಲೈಜಾ ಹೇಳ್ತದೆ, ಟೆನ್ಷನ್ ಮಾಡಬೇಡ. ದೇವ್ರ ಎಲೈಜನೊಟ್ಟಿಗೆ ಹೇಳಿದ್ರು, ಏನ್ ಮಾಡು, ಒಂದು ಕೋಲ್ ಹಾಕು. ಕೋಲ್ ಹಾಕಿದ ತಕ್ಷಣ ಇದೇನಾಗ್ತದೆ? ತೇಳ್ತದೆ. ಕಮೋನ್ ಹೇಳ್ರಿ, ದೇವ್ರ ನಮ್ಮ ಕುರಿತ ಕಾಳಜಿ ಇದೆಯಾ ಇಲ್ವಾ? ದೇವ್ರಿಗೆ ನಮ್ಮ ಕುರಿತ ಕಾಳಜಿ ಇದೆಯಾ ಇಲ್ಲ? ಇನ್ಯಾವತ್ತೂ ನೀವು ಹೇಳ್ಬೇಡ್ರಿ ದೇವ್ರಿಗೆ ನನ್ನ ಕುರಿತ ಕಾಳಜಿ ಇಲ್ಲ ಅಂತ. ಇನ್ಯಾವತ್ತೂ ನೀವು ಅಳ್ಬೇಡ್ರಿ ನನ್ನ ಕುರಿತಾಗ ಯಾರಿಗೂ ಕಾಳಜಿ ಇಲ್ಲ ಅಂತ. ನಿಮ್ ಕುರಿತ ಕಾಳಜಿ ಇರುವ ದೇವ್ರು ಇರುವುದ್ರಿಂದಲೇ ಇವತ್ತಿನವರೆಗೂ, ನಿಮಿಷದವರೆಗೂ ನಾವು ಜೀವಿಸಿದ್ದೇವೆ. ನಮ್ಮ ಕೊರತೆಗಳ ಕುರಿತಾಗಿಯೂ ದೇವರಿಗೆ ಕಾಳಜಿ ಇದೆ ರೀ. ಹೇಳ್ರಿ, 4ನೇ ವಿಷಯ, ನಮ್ಮ ಕೊರತೆಗಳ ವಿಷಯದಲ್ಲೂ ದೇವ್ರಿಗೆ ಏನಿದೆ? ಕಾಳಜಿ. ಕೊರತೆ, ಗಾಡ್ ಕೇರ್ಸ್ ಅಬೌಟ್ ಯುವರ್ ಲ್ಯಾಕಿಂಗ್ನೆಸ್. ವಾಟ್ ಯು ಲ್ಯಾಕ್, ಈವನ್ ಇನ್ ದಟ್ ಗಾಡ್ ಕೇರ್ಸ್. A widow had only 2 coins with her. ಒಂದು ವಿಧವೆ ಹತ್ರ 2 ಕಾಸು, 2 ನಾಣ್ಯ ಇತ್ತು. ವಿಧವೆ ಏನ್ ಮಾಡ್ತಾ ಇದ್ದಾಳೆ? ಅದನ್ನ ತೆಗೆದುಕೊಂಡು ಬಂದು ದೇವಾಲಯದಲ್ಲಿ ಹಾಕಿ. ಈ ದೇವಾಲಯದಲ್ಲಿ ಇದ್ದವರೆಲ್ಲ ಬಿಗ್ ಆಫರಿಂಗ್ ಹಾಕೋರು. ಬಟ್ ಈ ವಿಧವೆ ಹತ್ರ ಇದ್ದದ್ದು, ಹೇಳ್ರಿ, ಈ ವಿಧವೆ ಹತ್ರ ಇದ್ದದ್ದು ಸ್ಮಾಲೆಸ್ಟ್ ಆಫರಿಂಗ್. ಅವ್ರು ಯಾರ್ದು ದೇವ್ರು ನೋಡಿ ಅವತ್ತು ಹೇಳಿಲ್ಲ. ಅವ್ರು ಯಾರ್ದು ನೋಡಿ ಅವತ್ತು ಇವ್ರ ಹತ್ರ ಇವ್ರು ಇಷ್ಟ ಹಾಕಿದ್ರು ಅಂತ ಹೇಳಿಲ್ಲ. ಸಾಧಾರಣ ಇವತ್ತಿನ ಕಾಲ ಆಗಿದ್ದಿದ್ರೆ, ಹಿಂಗೇನಾದ್ರೂ ಓದು ಅಂತ ಇದ್ದಿದ್ರೆ ಬರ್ದ ಹಾಕಿ ಅದನ್ನ ಓದ್ಬೇಕು ಸಭೆ ಮುಂದೆ ಅಂತ ಇದ್ದಿದ್ರೆ ಒಳ್ಳೆ ಆಫರಿಂಗ್ ಬರ್ತಾ ಇತ್ತು ಅನ್ಸತ್ ಚರ್ಚ್ಗೆ. ಯಾಕೆ? ಜನರ ಮುಂದೆ ಹೇಳಕ್ಕಾದ್ರು. ಅವತ್ತು ಇದ್ಯಾವ ಪದ್ಧತಿನೂ ಇರಲಿಲ್ಲ. ಆದ್ರೂ ದೇವರ ಕಣ್ಣು ಯಾರ ಮೇಲೆ ಹೋಯ್ತು? ಆ ವಿಧವೆ 2 ಕಾಸು. ಕಾರಣ ಏನ್ ಗೊತ್ತಾ? ನಿನ್ನ ಹತ್ರ ಸ್ವಲ್ಪ ಇದೆ ಅಂತ ಬೇಸರ ಮಾಡಬೇಡ. ಐ ಕೇರ್ ಫಾರ್ ಯು. ಸ್ವಲ್ಪ ಇದೆ, ನಾನು ಇಷ್ಟೇ, ನಾನು ಹಿಂಗೆ, ನೋ, ನೀನ್ ಏನು ನನಗೆ ಗೊತ್ತು. ಐ ಕೇರ್ ಫಾರ್ ಯು ಫಾರ್ ದಟ್. ಯೇಸು ಸ್ವಾಮಿ, ಪೇತ್ರ ಎಲ್ಲ ಒಂದ್ ಕಡೆ ನಿಂತ್ಕೊಂಡಿರುವಾಗ ಟ್ಯಾಕ್ಸ್ ಕಲೆಕ್ಟರ್ಸ್ ಬಂದ್ರು, ಸುಂಕದವ್ರು ಬಂದ್ರು. ಸುಂಕದವ್ರು ಬಂದ್ಬಿಟ್ಟು ಯೇಸು ಸ್ವಾಮಿಗೂ ಕೇಳಿದ್ರು, ಪೇತ್ರನಿಗೂ ಕೇಳಿದ್ರು. ಎಲ್ಲಿ ಟ್ಯಾಕ್ಸ್ ಕಟ್ಲಿಲ್ಲಲ್ಲ, ಟೆಂಪಲ್ ಟ್ಯಾಕ್ಸ್. ಆಕ್ಚುಲಿ ಎಲ್ರಿಗೂ ಏನಿತ್ತು ಗೊತ್ತಾಗ? ಟೆಂಪಲ್ ಟ್ಯಾಕ್ಸ್ ಕಟ್ಲಿಕ್ಕಿತ್ತು. ಯೇಸು ಸ್ವಾಮಿ ಸಹ ಟೆಂಪಲ್ ಟ್ಯಾಕ್ಸ್ ಕಟ್ತಾ ಇದ್ರು. ಇವತ್ತು ಅನೇಕ ಸಭೆಗಳಲ್ಲಿದೆ, ಅಂದ್ರೆ ಚರ್ಚಿಗೆ ಅಂತ ಒಂದು ಸಣ್ಣ ಒಂದು ಫಂಡ್. ಇಟ್ಸ್ ನಾಟ್ ದ ನಾರ್ಮಲ್ ಫಂಡ್, ಬಟ್ ಇಟ್ ಇಸ್ ಅ ಚರ್ಚ್ ಫಂಡ್ ಅಂತ, ಟ್ಯಾಕ್ಸ್ ಅಂತ, ಚರ್ಚ್ ಟ್ಯಾಕ್ಸ್ ಅಂತ. ಒಂದು ಕುಟುಂಬದಿಂದ ಒಪ್ಕೋಬೇಕು, ನಾನು ನನ್ನ ಕುಟುಂಬದಿಂದ ಪ್ರತಿ ತಿಂಗಳು ಏನ್ ಮಾಡ್ತೇನೆ, ಇಷ್ಟು ಒಂದು ಹಣ
ಅಲ್ಲ ಇದೆ ಅಲ್ಲ ಬದರ್ ಈಗಲೂ ಐ ಥಿಂಕ್ ನಮ್ಮ ಮೇನ್ ಲೈನ್ ಚರ್ಚಸ್ಗಳಲ್ಲಿ ಇದೆ ಅನ್ಸತ್ತಲ್ಲ, ಇದೆ ಅಲ್ಲ? ಓಕೆ, ಇಟ್ಸ್ ದ ಈವನ್ ಪೆಂಟೆಕೋಸ್ಟಲ್ ಚರ್ಚಸ್, ಅವರ್ ಸಾಮ್ರಾಜ್ ಪಾಸ್ಟರ್ ಚರ್ಚ್, ಈವನ್ ದೇ ಆಲ್ ಹ್ಯಾವ್ ದಿಸ್ ಸಿಸ್ಟಮ್. ಸೊ ಏನಂದ್ರೆ ಒಂದು 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 ಅಮೌಂಟ್ ನಾನು ಪ್ರತಿ ತಿಂಗಳು ಏನ್ ಮಾಡ್ತೇನೆ, ಈ ಟೆಂಪಲ್ ಕಡೆಗೆ ನಾನು ಕೊಡ್ತೇನೆ. ಸೊ ಯೇಸು ಸ್ವಾಮಿಗೂ ಸಹ ಅದಿತ್ತು. ಈವನ್ ಜೀಸಸ್ ವಾಸ್ ಗಿವಿಂಗ್ ಇಟ್. ಇದರ ಮುಖಾಂತರ ಅರ್ಥ ಆಗ್ತದೆ, ಈವನ್ ಜೀಸಸ್ ವಾಸ್ ಗಿವಿಂಗ್ ಇಟ್. ಯೇಸು ಸ್ವಾಮಿ ಸಹ ಇದನ್ನು ಕೊಡ್ತಾ ಇತ್ತು, ಸೇವೆಗಾಗಿ, ಸಭೆಗಾಗಿ. ಯೇಸು ಸ್ವಾಮಿ ಸಹ ಕಾಣಿಕೆ ಆಗ್ತಾ ಇತ್ತು. ಇನ್ಯಾರು ಕೇಳ್ಬಿಡ್ರಿ, ಯೇಸು ಸ್ವಾಮಿ ಕಾಣಿಕೆ ಕೊಡ್ತಾ ಇದ್ರು ಸಭೆಗೆ. ಯೇಸು ಸ್ವಾಮಿ ಸಹ ಸಭೆಗೆ ಅಂತ ಏನ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು, ಟೆಂಪಲ್ ಟ್ಯಾಕ್ಸ್ ಕಟ್ತಾ ಇದ್ರು. ಸೊ ಈ ಟೆಂಪಲ್ ಟ್ಯಾಕ್ಸ್ ಹಾಕುವಂತ ವಿಷಯ ಬರುವಾಗ ಯೇಸು ಸ್ವಾಮಿ ಕೈಲೂ ಏನಿಲ್ಲ. ಹಾಗಾದ್ರೆ ಈವನ್ ಜೀಸಸ್ ವುಡ್ ಗೆಟ್ ಸಮ್ ಮನಿ ಅನ್ಸತ್ತಲ್ಲ? ಯಾಕೆ ಹೇಳಿ? ಹಿ ವಾಸ್ ಗಿವಿಂಗ್ ಎವ್ರಿ ಟೈಮ್ ಟೆಂಪಲ್ ಟ್ಯಾಕ್ಸಸ್. ದಿಸ್ ಟೈಮ್ ಹಿ ನೆವರ್ ಹ್ಯಾಡ್ ಎನಿಥಿಂಗ್ ಇನ್ ಹಿಸ್, ಅಲ್ವಾ? ಇಸ್ ಇಟ್ ರೈಟ್? ಪ್ರತಿ ಬಾರಿ ಕೊಡ್ತಾ ಇದ್ರು, ಈ ಬಾರಿ ಕೊಡ್ಲಿಕ್ಕೆ ಇರ್ಲಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಟೆನ್ಷನ್ ಮಾಡ್ಬೇಡ ಪೇತ್ರ, ನೀನೇನ್ ಮಾಡಿ ಹೋಗಿ ಬಲೆ ಇಟ್ಕೊಂಡು ಹೋಗ್ಬೇಡ, ವಾಪಸ್ ಹೋಗ್ದಂಗೆ ಆಗ್ತದೆ. ಏನ್ ಮಾಡು, ಒಂದು ಗಾಳ ಇಟ್ಕೊಂಡು, ನಮಗ್ ಬೇಕಾದದಲ್ಲಿದೆ. ಎಲ್ಲಿದೆ? ಒಂದು ಮೀನ್ನ ಹಿಡಿ, ಆ ಮೀನ್ ಬಾಯಲ್ಲಿ ನಮಗ್ ಬೇಕಾದದಿದೆ. ಕಮಾನ್ ಹೇಳ್ತಿ, ವಿಲ್ ಹಿ ಕೇರ್ ಫಾರ್ ಯು ಆರ್ ನಾಟ್? ದೇವ್ರಿಗೆ ನಮ್ ಕುರಿತ ಕಾಳಜಿ ಇದೆಯಾ ಇಲ್ವಾ? ಕಾಳಜಿ ಇದೆಯಾ ಇಲ್ವಾ? ನೀವು ಏನು ಹಣ ಕಟ್ಟಬೇಕು ಎಲ್ಲಿಗೋ, ಆ ವಿಷಯದಲ್ಲೂ ದೇವ್ರಿಗೆ ಕಾಳಜಿ ಇದೆಯಾ? ಯೋ ಕಮೋನ್ ಹೇಳಿ. ಇದೆ. ನಿಮ್ಮ ಕಮಿಟ್ಮೆಂಟ್ ಕುರಿತಾಗಿ ಸಹ ದೇವರಿಗೆ ಕಾಳಜಿ ಇದೆ. ಈವನ್ ಆನ್ ಯೋರ್ ಕಮಿಟ್ಮೆಂಟ್ಸ್ ಗಾಡ್ ನೋಸ್ ಅಂಡ್ ಹಿ ಕೇರ್ಸ್ ಅಬೌಟ್ ಈವನ್ ಯೋರ್ ಕಮಿಟ್ಮೆಂಟ್ಸ್. ಅವತ್ತಿಗೆ ಬೇಕಾದ ಹಣ ಎಲ್ಲಿತ್ತು? ಮೀನಿನ ಬಾಯಲ್ಲಿತ್ತು. ಹಾಗಾದ್ರೆ ಎಲ್ಲೂ ನಾಚಿಗೆ ಗೆಡ್ಲಿಕ್ಕೆ ದೇವರು ಬಿಡಲ್ಲ. ಮನೆಯಲ್ಲಿ ಪಕ್ಕದಲ್ಲಿರೋರಿಗೆ ಹಿ ಕೇರ್ಸ್ ಫಾರ್ ಯು. ದೇವರು ನಮ್ಮನ್ನ ಕೇರ್ ಮಾಡೋದ್ರಿಂದ ಎಲ್ಲಿಗೂ ನಾಚಿಗೆ ಗೆಡ್ಲಿಕ್ಕೆ ದೇವರು ಬಿಡುವುದಿಲ್ಲ. ಮ್ಯಾನ್, ಇವತ್ತು ಕಷ್ಟ ಇರ್ಬೋದು, ಇವತ್ತು ತೊಂದರೆ ಇರ್ಬೋದು, ಇವತ್ತು ಸಮಸ್ಯೆ ಇರ್ಬೋದು, ಇವತ್ತು ಪ್ರಶ್ನೆ ಇರ್ಬೋದು, ಆದ್ರೆ ನಾಚಿಗೆ ಗೆಡ್ಲಿಕ್ಕೆ ಬಿಡಲ್ಲ. ಬಿಕಾಸ್ ಹಿ ಕೇರ್ಸ್. ಎಲ್ಲ ಕಣ್ಗಳು ಮುಚ್ಚಲ್ ಬಿಡ್ರಿ. ಐ ಹ್ಯಾವ್ ಸೋ ಮಚ್ ಟು ಟಾಕ್. ಇನ್ನು ತುಂಬಾ ಕಾರ್ಯಗಳಿದೆ ಹೇಳಲಿಕ್ಕೆ. ಐ ಆಮ್ ಸ್ಟಾಪಿಂಗ್ ಬೈ ಹಿಯರ್. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನನ್ನ ದೇವರು ನಮ್ಮ ಕುರಿತಾಗಿ ಬಹಳ ಕಾಳಜಿ ಇರುವಂತ ದೇವರು. ವಿ ಸರ್ವ್ ಅ ಗಾಡ್ ಒನ್ ಹೂ ಇಸ್ ಕ್ಯಾರಿಂಗ್ ಫಾರ್ ಅಸ್ ಅ ಲಾಟ್. ನಮ್ಮ ಕುರಿತಾಗಿ ಬಹಳಷ್ಟು ಕಾಳಜಿ ನನ್ನ ದೇವರಿಗಿದೆ. ನಿಮ್ಮ ದೊಡ್ಡ ವಿಷಯಗಳಲ್ಲಿ ಮಾತ್ರ ಅಲ್ಲ ದೇವರಿಗೆ ಕಾಳಜಿ ಇರುವುದು. ನೀವು ಹಾದು ಹೋಗುವಂತ ಸಣ್ಣ ಸಣ್ಣ ವಿಷಯದಲ್ಲಿ ಸಹ, ಅಯ್ಯೋ ಅವರಿಗೆ ಸಾಲ ಕೊಡಬೇಕಾಗಿತ್ತು, ಕೊಡ್ಲಿಲ್ಲಲ್ಲ, ಅವರಿಗೆ ನಾನು ಹಣ ಆಗ್ಬೇಕಾಗಿತ್ತು, ಆಗ್ಲಿಲ್ಲಲ್ಲ, ಟೆನ್ಷನ್ ಮಾಡ್ಬಿಟ್ರಿ. ದೇವರಿಗೆ ನಿಮ್ಮ ಕುರಿತಾಗಿ, ನಿಮ್ಮ ವಿಷಯಗಳ ಕುರಿತಾಗಿ ದೇವರಿಗೆ ಬಹಳಷ್ಟು ಕಾಳಜಿ ಇದೆ. ಇವತ್ತು ಮುಂಚಾನೆ ಅರ್ಥ ಮಾಡ್ಕೊಳ್ರಿ. ನನ್ನ ದೊಡ್ಡ ವಿಷಯಗಳನ್ನ ಮಾತ್ರ ನನ್ನ ದೇವರು ನೋಡುವಂತ ದೇವರಲ್ಲ, ನನ್ನ ಎಲ್ಲ ಸಣ್ಣ ದೊಡ್ಡ ಎಲ್ಲಾ ವಿಚಾರಗಳನ್ನ ಗಮನಿಸುವಂತ ದೇವರನ್ನ ನಾನು ಇವತ್ತು ಆರಾಧಿಸ್ತಾ ಇದ್ದೇನೆ. ಐ ಆಮ್ ವರ್ಷಿಪಿಂಗ್ ಅ ಗಾಡ್ ಒನ್ ಹೂ ನೋಸ್ ಅಬೌಟ್ ಎವ್ರಿಥಿಂಗ್ ಆಫ್ ಮೈ ಲೈಫ್. ನನ್ನ ಜೀವಿತದ ಎಲ್ಲ ಕಾರ್ಯಗಳನ್ನ ಚೆನ್ನಾಗಿ ತಿಳಿದಂತಹ ದೇವರನ್ನೇ ನಾನು ಆರಾಧಿಸ್ತಾ ಇದ್ದೇನೆ. ನನ್ನ ದೇವರಿಗೆ ಅಸಾಧ್ಯವಾದದ್ದೊಂದು ಇಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದದ್ದೊಂದು ಇಲ್ಲ ರೀ. ಇವತ್ತು ಮುಂಚಾನೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಯಾವುದೇ ವಿಷಯಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ನೀವು ಭಾರ ಪಟ್ಟಿರುವಂತ ಯಾವುದೇ ವಿಷಯವಾಗಿರ್ಬೋದು, ಮೇ ಬಿ ಯುವರ್ ಲವ್ಡ್ ಒನ್ಸ್ ಆರ್ ನಾಟ್ ಕ್ಯಾರಿಂಗ್ ಯು, ಮೇ ಬಿ ನಿಮ್ಮ ಸ್ವಂತದವರು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲದೆ ಇರ್ಬೋದು, ನಿಮ್ಮ ಸ್ವಂತದವರಿಗೆ ನಿಮ್ಮ ಕುರಿತಾಗಿ ಕಾಳಜಿ ಇಲ್ಲದೆ ಇರ್ಬೋದು. ನೀವಿವತ್ತು ಕೂಗ್ತಾ ಇರ್ಬೋದು, ನನ್ನ ಕುರಿತಾಗಿ ಯಾರಿಗೂ ಕಾಳಜಿ ಇಲ್ಲಲ್ಲ, ನನ್ನ ಕುರಿತಾಗಿ ಯಾರಿಗೂ ಕಾಳಜಿ ಇಲ್ಲಲ್ಲ. ಇವತ್ತು ಮುಂಚಾನೆ ಈ ವಾಕ್ಯಗಳ ಮೂಲಕವಾಗಿ ದೇವರು ತಿಳಿಸ್ಕೊಡ್ತಾ ಇದ್ದಾರೆ, ನಮ್ಮೊಬ್ಬೊಬ್ಬರ ಕುರಿತಾಗಿ
ನಮ್ಮೊಬ್ಬೊಬ್ಬರ ಕುರಿತಾಗಿ, ನಮ್ಮ ಒಂದೊಂದು ವಿಷಯಗಳ ಕುರಿತಾಗಿ ನನ್ನ ದೇವರಿಗೆ ಕಾಳಜಿ ಇದೆ. ಎಲ್ಲ ಕಣ್ಗಳು ಮುಚ್ಚಲ್ಪಡ್ಲಿ. ದೇವ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ನಾವೆಲ್ಲರೂ ಪ್ರಾರ್ಥಿಸುವಾಗ ಕಡೆದಾಗಿ ಪ್ರಿಯ ಪ್ರಾರ್ಥಿಸಿ ಕೂಟವನ್ನ ಮುಗಿಸ್ತಾರೆ. ಹಲ್ಲೆಲೂಯಾ. ಸ್ತೋತ್ರ 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 ರಾಜ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಒಂದಾಗಿ ಸೇರಿ ಕರ್ತನೆ ಬಂದ ಸಮಯದಿಂದ ಇದುವರೆಗೂ ಆರಾಧಿಸುವಂತೆ ಕರ್ತನೆ, ನಿನ್ನನ್ನು ಕೊಂಡಾಡುವಂತೆ, ವಿವಿಧವಾದ ವಿಷಯಗಳಿಗಾಗಿ ಮಧ್ಯಸ್ಥಿಕೆ ವಹಿಸುವಂತೆ, ವಾಕ್ಯದಿಂದ ಕೇಳುವಂತೆ ನಮ್ಗೆ ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ ಕರ್ತನೆ. ನೀನ್ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಕೇಳಿದಂತ ವಾಕ್ಯದ ಮುಂದೆ ನಮ್ಮನ್ನೇ ತಗ್ಗಿಸಿ ಕೊಡ್ತಾ ಇದ್ದೇವೆ ಅಪ್ಪ ದೇವ್ರೇ. ನಮ್ಮ ದೇವ್ರೇ, ನಿನ್ ಸರ್ವಶಕ್ತನಪ್ಪ. ನಮಗೋಸ್ಕರ ನಿನ್ನ ಮಕ್ಕಳು ಕರ್ತನೆ ಅನುಭವಿಸುವ ಒಂದೊಂದು ವಿಷಯಗಳು ಎಲ್ಲವನ್ನು ತಿಳಿದಾತ ದೇವರು ನೀನಾಗಿದ್ದೀಯ. ಆಕಾಶದ ಹಕ್ಕಿಗಳಿಗೆ ಅಪ್ಪ ದೇವ್ರೇ ಬೇಕಾದದನ್ನು ಒದಗಿಸುವ ಕರ್ತನೆ, ಅವುಗಳಿಗೆ ಸಮಯಕ್ಕೆ ಅವುಗಳನ್ನು ಸಾಕಿ ಸಲಹುವ ನನ್ನ ಕರ್ತನೆ, ಅವುಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರೆಂಬುದಾಗಿ ಹೇಳಿದ್ದೀರಪ್ಪ ದೇವರೇ. ಅನೇಕ ಸಮಯಗಳಲ್ಲಿ ನಾವು ನಮ್ಮ ಬಲಗಳಲ್ಲಿ ಆಶ್ರಯಿಸಿದುಂಟು ಕರ್ತನೆ ದೇವರೇ. ನಿನ್ನ ಪರಿಪಾಲನೆಯನ್ನು, ನಿನ್ನ ಬಿಡುಗಡೆಯನ್ನೆಲ್ಲ ಅನುಭವಿಸಿ ಕರ್ತನೆ, ಅದಕ್ಕೆ ಕೊಡಬೇಕಾದಂತ ಕರ್ತನೆ ಅಪ್ಪ ಪ್ರಾಧಾನ್ಯತೆ ಕೊಡದೆ ಹೋದದುಂಟಪ್ಪ. ನಮ್ಮನ್ನು ಕ್ಷಮಿಸಿ ಅಪ್ಪ. ಎಲ್ಲಾ ವಿಷಯಗಳಲ್ಲಿ ಮನುಷ್ಯರಲ್ಲಿ ಆಶ್ರಯಿಸುವುದಕ್ಕಿಂತ ಅಧಿಕವಾಗಿ ನನ್ನ ದೇವರಲ್ಲಿ ಆತುಕೊಳ್ಳಿಕ್ಕೆ ಬೇಕಾದಂತ ಫಲವನ್ನು ನಮ್ಮಲ್ಲಿ ಕೊಡಿ ಎಂಬುದಾಗಿ ನಾವು ಒಟ್ಟಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ರಾಜ. ಮಹಿಮೆಯಾದ ಕಾರ್ಯಗಳ ನಮ್ಮ ಜೀವಿತಗಳಲ್ಲಿ ನನ್ನ ದೇವರೇ ನೀನು ಮಾಡಿ ಅಸಾಧಾರಣವಾದ ದೇವ ಸಾನ್ನಿಧ್ಯಕ್ಕಾಗಿ ಸಭೆಯನ್ನು, ಒಂದೊಂದು ಕುಟುಂಬಗಳನ್ನು ಬಿಟ್ಟು ಕೊಡ್ತಾ ಇದ್ದೇವೆ ಅಪ್ಪ. ಈ ದಿನದಿಂದ ನಮ್ಮ ಎಲ್ಲಾ ವಿಷಯಗಳನ್ನ ನಿನ್ನಲ್ಲಿ ಸಮರ್ಪಿಸಿ ನಿನ್ನಿಂದ ದೊಡ್ಡ ನಿರೀಕ್ಷೆಯನ್ನ ಅಪ್ಪ, ನಮ್ಮ ದೊಡ್ಡ ವಿಷಯಗಳಲ್ಲಿಯೂ ನಮ್ಮ ಚಿಕ್ಕ ವಿಷಯಗಳಲ್ಲಿಯೂ ಯೆಹೋವನಲ್ಲಿ ಭರವಸೆ ಬಿಟ್ಟು ಯೆಹೋವನನ್ನೇ ನಮ್ಮ ಆಶ್ರಯವಾಗಿ ಮಾಡಿಕೊಳ್ಳಿಕ್ಕೆ ನಮಗೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ. ಸೇರಿ ಬಂದ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಒಟ್ಟಾಗಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿಕೊಳ್ಳಿ ಅಪ್ಪ ದೇವರೇ. ನಾವು ಹೋಗಿ ಕರ್ತನೆ ಅಪ್ಪ ದೇವರೇ ಹಿಂತಿರುಗಿ ವಾರಾಂತ್ಯದಲ್ಲಿ ನಮ್ಗೆಲ್ಲ ಒಳ್ಳೆ ಒಂದು ವೀಕೆಂಡ್ ಅನ್ನು ಕೊಡಿಯಪ್ಪ. ಮುಂದಿನ ಬಾರಿ ನಾವು ಸೇರಿ ಬರುವವರೆಗೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿಕೊಳ್ಳಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಒಟ್ಟಾಗಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಪ್ರಾರ್ಥನೆಯನ್ನು ದೇವರೇ ನೀನು ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಒಟ್ಟಾಗಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಗಳ ಹತ್ರ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ